ನೀವು ಇಲ್ಲಿವರೆಗೂ ನೋಡಿರ್ತೀರಲ್ಲ, ಗಂಡಸರು ಹೆಣ್ಮಕ್ಳಿಗೆ ಜೀವನಾಂಶ ಕೊಡೋದು. ಇವನ್ ಕೇಸಲ್ಲಿ ಇವನ್ ಹೆಂಡತಿ ಇವನಿಗೆ ಜೀವನಾಂಶ ಕೊಡಬೇಕು ಅನ್ನೋ ತರದಲ್ಲಿ ನಾನು ಧ್ವನಿ ಎತ್ತುತ್ತೀನಿ, ನಾನು ಅದನ್ನ ಮಾಡ್ತೀನಿ, ಅದನ್ನ ಮಾಡಿಸಿ ತೋರಿಸ್ತೀನಿ. ಯಾವಳೋ ಒಬ್ಳು ಸೂಳೆ, ಅವಳು ಊರ್ ಸೂಳೆ ನನ್ನ ಲೈಫಲ್ಲಿ ಬಂದ್ಲು, ನಾನು ಇವಾಗ ಬೆಳೀತಾ ಇರೋದನ್ನ ಡ್ಯಾಮೇಜ್ ಮಾಡ್ಬೇಕು, ನನ್ನ ಹೆಸರು ಹಾಳು ಮಾಡ್ಬೇಕು ಅಂತೇಳಿ ಯಾವಳೋ ಒಬ್ಳು ಸೂಳೆ ಎಲ್ಲೋ ಹೋಗಿ ಬಡ್ಕೊಂಡ್ರೆ, ಅದು ಯಾವ್ದೋ ಒಂದು ಕಚಡ ನಾಯಿ, ಒಂದು ಬೀದಿ ನಾಯಿ, ಒಂದು ಬೀದಿ ಸೂಳೆ ಅದು ಬೊಗಳ್ತಾ ಇರೋದು. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋನಲ್ಲ. ಅವಳು ಹಿಸ್ಟ್ರಿ ನಾನು ಬಿಟ್ಟಿದ್ದೀನಂದ್ರೆ ಸಮಾಜ ಹಾಳಾಗುತ್ತಂತ ಬಿಡ್ತಾ ಇಲ್ಲ. ಆಮೇಲೆ ನನ್ನ ಬಗ್ಗೆ ಏನೇ ಹೇಳ್ಕೊಂಡ್ ಬರ್ಲಿ, ನನ್ ಪ್ರೀತಿಸೋರ್ಗೆ ಗೊತ್ತು ನಾನು ಏನಂತ. ನನ್ನ ವಿಚಾರ ಅಂತ ಬಂದಾಗ ಅಣ್ಣ ಅಂದ್ರೆ ಅಕ್ಕ ಅಂತೀನಿ, ಓಕೆ. ತಮ್ಮ ಅಂದ್ರೆ ಅಕ್ಕ ಅಂತೀನಿ, ಓಕೆ. ಬಾರ ಲವ್ ಅಂದ್ರೆ ಹೋಗಲ್ಲೇ ನಿನ್ನಮ್ಮನ್ ಅಂತೀನಿ, ಓಕೆ. ನನ್ ಕ್ಯಾರೆಕ್ಟರ್ ಹಂಗೆ, ಹೋಗಲ್ಲೋ ಅಂದಿದ ತಕ್ಷಣ ಹೋಗಲ್ಲೇ ನಿನ್ನಮ್ಮನ್ ಅಂತೀನಿ. ಅಂಡ್ ಇನ್ನೊಂದ್ ಹೇಳ್ತೀನಿ, ಪ್ರೀತಿಯಿಂದ ಮಾತಾಡಿದ್ರೆ ನಾನು ಎಂತವ್ರಿಗೂ ತಲೆ ಬಾಗ್ತೀನಿ. ನನಗೆ ಕಲೆಕ್ಟರ್ ಇಂದ ಹಿಡಿದು ಕಸ ಹೊಡಿಯೋವರೆಗೂ ನನಗೆ ಒಂದೇ. ನಾನು ಅವ್ನು ಕಲೆಕ್ಟರ್ ಅಂತ ನೋಡಲ್ಲ, ಇವನು ಕಸ ಹೊಡಿಯೋನ್ ಅಂತ ನೋಡಲ್ಲ. ನನ್ ಕ್ಯಾರೆಕ್ಟರ್ ಇದು, ನಮ್ಮಮ್ಮ ನಮ್ಮಪ್ಪ ನನ್ ಕಲ್ಸ್ಕೊಟ್ಟಿರೋ ಬುದ್ಧಿ ಇದು, ಆಯ್ತಾ. ನಾನು ಹಿಂಗೆ ಇರ್ತೀನಿ. ನೀನು ಪತಿವರ್ತೆನಾ? ಇನ್ನೊಬ್ಬರ ಹೆಂಡತಿನ ಇನ್ನೊಬ್ಬರ ಹತ್ರ ಮದುವೆ ಮಾಡ್ಸೋಳು ನೀನು ಪತಿವರ್ತೆ. ನನ್ಗೂ ಕಾನೂನು ಏನಂತ ಗೊತ್ತಿದೆ, ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಬ್ ಉರಿಯುತ್ತೆ ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತಿದೆ. ನೀನು ಒಂದು ಟೈಲರ್ ಆಗಿರ್ತೀಯ ಅಂದ್ರೆ ಎಕ್ಸಾಂಪಲ್, ನೀನ್ ಬಟ್ಟೆ ಹೊಲಿಯೋಕ್ ಗೊತ್ತಿಲ್ದಿರ ಕುತ್ಕೊಳ್ಳಲ್ಲ. ನಾನೊಂದು ಮಾಧ್ಯಮದಲ್ಲಿ ಒಂದು ಆಯೋಗದಲ್ಲಿ ಕುತ್ಕೊಳ್ತೀನಂದ್ರೆ ಅದಕ್ಕೆ ತೂಕವಾಗಿಲ್ದಿರ ನಾನು ಬಂದು ಕುತ್ಕೊಳ್ಳಲ್ಲ, ಓಕೆ. ಐ ಹ್ಯಾವ್ ಆಲ್ ಕೇಪಬಲ್, ಆಲ್ ಕೆಪಾಸಿಟಿ. ಎಲ್ಲಾರು ಹೇಳ್ತಾರೆ ಏನಂತ ಹೇಳಿ, ನೀನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲೆ ಕೆಳಗಡೆ ನುಗ್ತೀನಿ ಅಂತ. ನಾನೊಂದ್ ಹೇಳ್ತೀನಿ, ಆ ರಂಗೋಲೆಗೂ ಭೂಮಿಗೂ ಒಂದು ಗ್ಯಾಪ್ ಇರುತ್ತೆ, ಓಕೆ. ಅದ್ರ ಒಳಗಡೆ ನುಗ್ತೀನಿ ನಾನು. ನನಗೆ ಆ ತಲೆ ಭಗವಂತ ಕೊಟ್ಟಿರೋದಕ್ಕೆ ನಾನು ಯಾರ್ಯಾರನ್ನ ಹೆಂಗ್ ಆಪರೇಟ್ ಮಾಡ್ಬೇಕು, ಹೆಂಗ್ ಆಪರೇಷನ್ ಮಾಡ್ಬೇಕು ಮಾಡ್ಕೊಂಡು ಬರ್ತಾ ಇರೋದು. ಆನ್ ದ ರೆಕಾರ್ಡ್ ಕೇಳ್ತಾ ಇದ್ದೀನಿ. ಸರಿ, ಮದ್ವೆಗೆ ನೀನು ಹೋಗಿಲ್ಲ ಅನ್ಕೊಳ್ಳೋಣಮ್ಮ. ಸರಿ, ಮದ್ವೆ ಅವ್ರಿಬ್ರು ಶರವಣನು ಕಾವ್ಯ ಮದ್ವೆ ಆಗಿರೋ ವಿಚಾರ ನಿನ್ಗೆ ಗೊತ್ತಿಲ್ಲ. ನಿನ್ಗೆ ಇಬ್ರು ಮಕ್ಳಿದಾರೆ. ನಾನು ಯಾರಾದ್ರೂ ಮಕ್ಕಳ ಮೇಲೆ ಆಣೆ ಹಾಕಿದ್ರೆ ಬೈತೀನಿ, ಏನಕ್ರ ಮಕ್ಕಳ ಮೇಲೆಲ್ಲ ಆಣೆ ಹಾಕ್ತೀರಾ ಅಂತ ಹೇಳಿ. ನಾನ್ ನಿನ್ ಮಕ್ಕಳ ಮೇಲೆ ಆಣೆ ಹಾಕು ಅಂತ ನಾನು ಹೇಳಲ್ಲ. ನಾನು ಆಣೆ ಹಾಕು ಅಂತ ಹೇಳ್ತಿಲ್ಲ, ನನಗೆ ಮನುಷ್ಯಾಕ್ಷಿ ಮುಟ್ಟಿ ಹೇಳು. ನಿನ್ನ ಮನೆಗೂ ಶರವಣ ಮನೆಗೂ ಎಷ್ಟು ದೂರ ಡಿಸ್ಟೆನ್ಸ್? ಪಾಯ್ಸನ್ ಕೊಡಿದಾಗ ಯಾರು ಕರ್ಕೊಂಡು ಹೋಗಿದ್ದು, ಯಾರು ಅಡ್ಮಿಟ್ ಮಾಡಿದ್ದು? ನಾನೇ. ಮತ್ತೆ ಯಾರು ಬಂದಿಲ್ಲ ಜೊತೆ? ನೀನು ಒಬ್ಳೆ? ಇಲ್ಲ, ನಾನು ಮತ್ತೆ ಶರಣ ಇಬ್ರನ್ನೇ. ನಿಮ್ಮ ಊರಲ್ಲಿ ಶರವಣ ಬಿಟ್ರೆ ಬೇರೆ ಯಾರು ಹುಡುಗರೇ ಇಲ್ವಾ? ಅವಳು ನನ್ಗೆ ವಿಡಿಯೋದಲ್ಲಿ ಹೇಳ್ತಾಳೆ, ಸರ್ ರಾಜಕಾರಣಿಗಳು ಮಾಡಿಲ್ವಾ ಸರ್, ಏನೋ 7-8 ಹೆಂಡ್ತಿದಿರೋ ಅಂತ ಹೇಳಿ. ಇವಳು ಯಾರ ರಾಜಕಾರಣಿ, ಇವಳು ಏನು ರಾಜಕಾರಣಿ? ನನ್ನ ಇದನ್ನ ವಿಧಾನಸೌಧದ ಮುಂದೆ ಕೂರಿಸ್ತೀನಿ ಆ ಹುಡುಗನ್ಗೆ. ನೋಡ್ರಪ್ಪ, ನೀವು ಮಾಡ್ತಾ ಇರೋ ತಪ್ಪಿಗೆ ನನ್ನ ಹೆಂಡತಿ ನನ್ಗೆ ಹಂಗೆ ಹೇಳ್ಬಿಟ್ಟು ಹೋಗಿದ್ದಾಳೆ, ನೀವು ರಾಜಕಾರಣಿಗಳು, ನೀವು ಸರಿ ಹೋಗಿ ಅಂತ ಹೇಳಿ ಇವ್ನು ಕುತ್ಕೊಳ್ತಾನೆ ಅಲ್ಲಿ ಪ್ರತಿಭಟನೆಗೆ ವಿಧಾನಸೌಧದ ಮುಂದೆ, ಆಯ್ತಾ. ಅವಳು ರಾಜಕಾರಣಿ ಹೆಸರು ತಗೊಂಡಿದ್ದಾಳಲ್ಲ, ಯಾರ ರಾಜಕಾರಣಿ 7-8 ಹೆಂಡತಿ ಮಾಡ್ಕೊಂಡಿದಾರೆ ಅಂತ ತೋರ್ಸ್ಬೇಕು ಇವಳು. ಹಲೋ 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 ಯಾರು? ಸರ್, ನೀವೇ ಫೋನ್ ಮಾಡಿದ್ರಲ್ಲ ಈ ನಂಬರಿಗೆ. ಯಾವಾಗ? ಇವಾಗ ಒಂದು 4 ದಿವಸ ಆಗಿದೆ ಸರ್. 4 ದಿವಸ ಆಗಿದೆಯಾ? ಗೊತ್ತಿಲ್ಲಮ್ಮ. ದಿನಕ್ಕೆ 1000 ಜನಕ್ಕೆ ಮಾಡ್ತೀರಾ ನಂಬರ್? ಸರ್, 1000 ಜನಕ್ಕೆ ಮಾಡ್ತೀರಾ? ಒಬ್ರು ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ದಲ್ಲೇ ಸುಮ್ನೆ ನಿಮ್ ಪಾಡಿ ನೀವು ವಿಡಿಯೋ ಮಾಡ್ಕೊಂಡು ಈ ತರ ಎಲ್ಲ ಹಾಕ್ತಾ ಇದ್ರೆ ಅಲ್ಲ ಸರ್. ನಾನು ಮಾತಾಡ್ತಾ ಇರೋದು ಇವಾಗ ಮಂಜುನಾಥ್ ಕಾವ್ಯಂದು ನೀವ್ ಹಾಕಿದಿರಲ್ಲ ಸರ್, ನನ್ ಬ್ಯಾಕ್ ಗ್ರೌಂಡ್ ಏನು ಅಲ್ಲ ಏನ್ ಸರ್? ನಾನು ಯಾವ್ದಂತ ನೋಡಿಲ್ಲಪ್ಪ ಅದು. ಸರ್, ಇವತ್ತು ಕೂಡ ಹಾಕಿದಿರಲ್ಲ ಸರ್, ಇವತ್ತು ಕೂಡ ಇನ್ನು 1 hour 2 hours ಆಗಿದೆ. ನನ್ನಲ್ಲಿ ಕೆಲ್ಸಗಾರ ಅಲ್ಲಮ್ಮ, ನಾನು ಓನರ್. ಯಾವ್ದಾಗಿದೆ ಏನಂತ ಗೊತ್ತಾಗಲ್ಲ ನನ್ಗೆ. ಸರಿ ಸರ್, ನೀವ್ ಯಾವತ್ ಹಾಕಿದಿರಾ ಏನು ಅಂತ ನನಗ್ ಬೇಡ. ಒಬ್ರದ್ದು ಸರ್, ನೀವ್ ಹಾಕ್ರಿ.
ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಾನು ನಿಮ್ ಬಗ್ಗೆ ನಾನು ತಪ್ಪಾಗೆ ಮಾತಾಡ್ತಾ ಇಲ್ಲ. ಮಾತಾಡಿದ್ದೀರಲ್ಲಮ್ಮ ರೆಕಾರ್ಡಿಂಗ್ ಅಲ್ಲಿ ಇದೆ. ಹ್ಞೂ ಸರ್, ನಾನ್ ಮಾತಾಡಿದ್ದೀನಿ. ಮತ್ತೆ ನಾನ್ ನೀನ್ ಮಾತಾಡಿದ್ದೀನಿ. ಪತಿವ್ರತೆ ಅಂದ್ರೆ ನೀನ್ ಸೂಳೆ ಕೆಲಸ ಮಾಡ್ತಾ ಇಲ್ಲ, ನಮ್ಮಮ್ಮ ಸೂಳೆ ಕೆಲಸ ಮಾಡಿದ್ರು ನೋಡಿದ್ಯಾ ನೀನು? ಏನ್ ನೀನ್ ಸರ್? ಸೂಳೆ ಕೆಲಸ ಮಾಡಿರೋದು ಐ ನಾನ್ ಮೀನ್ ನಿಮ್ಮ ಅಮ್ಮನ ಬಗ್ಗೆ ಮಾತಾಡೇ ಇಲ್ಲ ಸೂಳೆ ಸರ್. ಮಗ ಅಂದ್ರೆ ಯಾರು? ಯಾರ್ ಮಗ ಯಾರು? ನಾನು? ಹ? ಯಾರ್ ಮಗ ನಾನು? ಯಾರ್ ಮಗ? ಯಾರ್ ಮಗ? ಸೂಳೆ ಮಗ ಅಂದ್ರೆ ನಮ್ಮಮ್ಮ ಹ, ಸೂಳೆನಾ? ಹ. ಬಂದ್ ನೋಡಿದ್ಯಾ ನೀನು? ಇಲ್ಲ ನೀನು ಸರ್, ಮತ್ತೆ ಪತಿವರ್ತೆನಾ? ನೀವು ಇನ್ನೊಬ್ಬರ ಹೆಂಡತಿನ ನಾನ್ ಇನ್ನೊಬ್ಬರ ಹತ್ರ ಮಾತಾಡ್ಸೋಳು, ಮದುವೆ ಮಾಡ್ಸೋಳು. ನಾನ್ ನೀನು ಮದ್ವೆ ಮಾಡ್ಸಿದ್ದೀನಿ. ಪತಿವರ್ತೆ. ನಾನು ನೀನ್ ಮದ್ವೆ ಮಾಡ್ಸಿರೋದು ಪ್ರೂಫ್ ಇದ್ರೆ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ. ಹ್ಮ್. ನೀನು ನಾನು ಇಲ್ಲಿ ಕೇಳಮ್ಮ, ಮದ್ವೆ ಇಲ್ಲಿ ನೀನ್ ಮಾಡ್ಸಿದ್ರೆ ಯಾರಂತ ನನಗೆ ಗೊತ್ತಾಯ್ತು. ಆ ಓಕೆ, ನಾನೇನ್ ಆ ಅಷ್ಟೊಂದ್ ದಡ್ಡನನ್ ಮಗ ಅಲ್ಲ. ಈಗ ನಿನ್ ವಿಚಾರಿಸಿ. ಅಲ್ಲ, ಓಕೆ, ನಾನು ಯಾರು ನೀನು ಯಾರು ಹ ನೀನು ನಮ್ಮಮ್ಮ ಸೂಳೆ ಕೆಲಸ ಮಾಡಿರೋದ್ನ ಬಂದ್ ನೋಡಿದ್ಯಾ? ಹ ನೀನು ಸೂಳೆ ಅಂತೇಳಿ ಅವ್ನು ಹೇಳ್ತಾ ಇದ್ದಾನೆ. ಹ ಯಾರೋ ಮಂಜು ಹೇಳ್ತಾ ಇದ್ದಾನೆ. ನಾನ್ ನೋಡಿಲ್ಲ, ಹ ನನ್ಗೆ ಗೊತ್ತಿಲ್ಲ. ನಾನ್ ಹ್ಮ್ ನಿನಗೆ ಆ ಪದ ಹೇಳಲಿಲ್ಲ. ಹ್ಮ್ ಓಕೆ, ಹ್ಮ್ ಅವ್ನು ಹೇಳ್ತಿದ್ದಾನೆ. ಈಗ ಅವ್ನ ಹೇಳಿಕೆ ಇರ್ತದಲ್ಲ, ಏನಿದೆ? ಅಲ್ಲ ಒಂದ್ ನಿಮಿಷ. ಈಗ ಹೇಳ್ಕೆ ಅವನ್ ಹೇಳಿಕೆ ಅಂತಂದ್ರೆ ಏನಿದೆ? ಒಂದ್ ಹ ನಿಮಿಷ. ಅವನ್ ಹೇಳಿಕೆ ಹ ಏನಿದೆ? ಹ ನೀನ್ ಏನ್ ಹೇಳ್ದೆ? ನನ್ಗೆ ಆ ಹುಡುಗಿ ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ದೆ. ಆ ಹ ಹುಡುಗಿ ಜೊತೆಲಿರೋ ಫೋಟೋ ಕಳಿಸಿದಾನೆ. ನೀನು ಆ ಹುಡುಗಿ ಬಂದ್ಬಿಟ್ಟು ಒಂದು ಹುಡ್ಗಿ ಲಾಡ್ಜಲ್ಲಿ ಯಾರು ರೂಮ್ ಅಂತ ನಾನು ಹಾಕಿದ್ರಿ. ಹೇಳೇ ಇಲ್ಲ. ನಾನು ಯಾವ ನನ್ನ ಹತ್ರ ಇದ್ರಲ್ಲೂ ಕೂಡ ಫಸ್ಟ್ ನಾನು ಅವಳು ಮಾತಾಡಿದಾಗ ಯಾರು ಅಂತಾನೆ ನನ್ನ ಹತ್ರ ಯಾರು ರೆಕಾರ್ಡಿಂಗ್ ಅಂತ ಇದೆ. ನಾನು ಹೇಳೇ ನನ್ನ ಇಲ್ಲ. ಹತ್ರ ನಾನು ರೆಕಾರ್ಡಿಂಗ್ ಇದೆ. ನೀವು ಆಯ್ತಾ? ನೀವು ಒಂದು ಬೇಕಾದ್ರೆ ರೆಕಾರ್ಡ್ ಎರಡನೇದು. ಇಸ್ಕೊಳ್ರಿ, ಓಕೆ, ಅದೇನಿದೆ. ಸೊ ಅಲ್ಲಲ್ಲ, ನಾನು ಪೂರ್ತಿ ಸರ್ ಸ್ವಲ್ಪ ಹ್ಮ್ ನಾನು ಮಾತಾಡೋದನ್ನ ಸ್ವಲ್ಪ ಕೇಳಿಸ್ಕೊಳ್ರಿ, ಆಮೇಲೆ ನೀವು ನಾನ್ ಮಾತಾಡ್ರಿ. ನನ್ ಕೇಳಿಸ್ಕೊಳಕ್ ಇಷ್ಟ ಕೇಳಿಸ್ಕೊಂಡಿದೆ. ಇಲ್ಲಮ್ಮ. ನನಗೆ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಒಂದ್ ನಿಮಿಷ ಅಂದಾಗ ಹೇಳ. ಸರ್ ಇದು ಒಂದ್ ನನ್ ನಿಮಿಷ ವಿಷಯ. ಹೇಳೇನಮ್ಮ. ಸರ್ ನಿನ್ ನಾನು ವಿಷಯನೋ, ಸರ್ ಹ ನಿನ್ ವಿಷಯನೋ, ನಿನ್ ಲೈಫ್ ವಿಷಯನೋ, ಮತ್ತೊಂದೋ ಮಗ್ದೊಂದೋ, ಹ ನನ್ನ ವಿಚಾರಕ್ ಬರೋರ್ಗೆ ಹ ನಾನ್ ಏನ್ ಲೀಗಲ್ ಆಗಿ ಏನ್ ಪಾಠ ಕಲಿಸ್ಬೇಕು ನಾನು ಅದನ್ನ ಕಲಿಸ್ತೀನಿ. ಹ ನೀನ್ ನನ್ಗೆ ಸೂಳೆ ಮಗ ಅಂತ ಹೇಳಿದ್ಯಲ್ಲ, ಹ ಅದ್ಯಾರೋ ಸ್ಟೇಷನ್ ಹೋಗಿ ಅವತ್ ಕಂಪ್ಲೇಂಟ್ ಕೊಟ್ಟಲ್ಲ. ಈಗ ಹೌದು. ನಾನ್ ಕೊಡ್ತೀನಿ ಇಲ್ಲಿ ಬೆಂಗಳೂರಲ್ಲಿ, ನೀವ್ ಕೊಡ್ರಿ, ನೀನಲ್ಲಿ. ನೀವ್ ಹ, ಕೊಡ್ರಿ. ಹ. ನಾನು ಕೊಡ್ಬೇಕಂತಾನೆ ಇರೋದು. ಕೊಟ್ಟಿದ್ದೆ. ಕೊಡ್ಬೇಕಮ್ಮ, ನೀನು ಕೊಡು. ನನಗೆ ಆಕ್ಷನ್ ತಗೊಂಬೇಡ್ರಿ, ನನಗ್ ಅದ್ ಬೇಕಾಗಿಲ್ಲ, ಆಕ್ಷನ್ ತಗೊಂಬೇಡ್ರಿ ಅಂತಾನೆ ನಾನು ಹೇಳ್ದೆ. ಹ್ಮ್ ಯಾಕೆ ಅಂತಂದ್ರೆ ಹ್ಮ್ ನಾನ್ ಇದ್ರಲ್ಲಿ ಅವ್ರು ಏನಂತ ಅಂದ್ರು ಅಂತಂದ್ರೆ, ಅವ್ರವ್ರ ಬಗೆಹರಿಸ್ಕೊಂತಾರೆ, ನೀನ್ ಹೋಗ್ಬೇಡ ಅಮ್ಮ. ಹ್ಮ್ ನೀವ್ ಏನಿದೆ, ನೀನ್ ನೀವು ಮತ್ತೆ ಅವ್ರನ್ನ ಹೋಗಿದ್ಯಲ್ಲ. ಏನಿದೆ ಮತ್ತೆ ಹೋಗಿದ್ಯಲ್ಲ. ಬಗೆಹರಿಸ್ಕೊಳ್ಳಿ. ನಾನ್ ಮತ್ತೆ ಯಾವಾಗ ಹೋಗಿದ್ಯಲ್ಲ. ಹೋಗಿದ್ದೆ? ಇಲ್ಲಿ ಯಾವಾಗ ಕೇಳಮ್ಮ, ಇಲ್ಲಿ ಹೋಗಿದ್ದೆ? ಹ ಮತ್ತೆ ಹೋಗಿದ್ಯಲ್ಲ. ಅದೇ ಯಾವಾಗ ಹೋಗಿದ್ದೆ? ರೆಕಾರ್ಡಿಂಗ್ಗೆ ನಾನು ಅಲ್ಲಿ ಹ ನನ್ಗೆ ಇನ್ನೊಂದು ವಿಷಯ ಏನ್ ಗೊತ್ತೇನಮ್ಮ. ಹ ನಾನು LLB ಮಾಡಿದ್ದೀನಿ. ಹ ಓಕೆ, ನಾನು ಹ ಜರ್ನಲಿಸಂ ಮಾಡಿದ್ದೀನಿ. ನಾನು BSc ಮಾಡಿದ್ದೀನಿ. ಹ ನನ್ಗೂ ಕಾನೂನು ಏನಂತ ಗೊತ್ತಿದೆ. ಆಯ್ತಾ? ಹ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಬ್ ಉರಿಯುತ್ತೆ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತಿದೆ. ಎಲ್ಲಿ ಆಯ್ತಾ? ಸುತ್ತಾದ್ರೂ ಸೊ ಹಾಕೊಳ್ಳಿ ಸರ್. ನಾನು ನೀನು ಒಂದೇ ಮಾತು ನಿಮಗೆ ಹೇಳೋದು. ನೀನ್ ನನ್ಗೆ ನಾನು ಏನ್ ಹೇಳಿದ್ಯಾ? ಹ ನೀನು ಆಡಿಯೋದಲ್ಲಿ ನಾನು ಕಟ್ ಮಾಡಿದಿರ ಬಿಟ್ಟಿದ್ದೀನಲ್ಲ. ಏನಂತ? ನೀನ್ ನನ್ ಸೂಳೆ ಮಗ ಅಂತ ಬೈದಿರೋದು ಕಟ್ ಮಾಡಿಲ್ಲ ನಾನು. ಒಂದು ಹೌದು, ಹೌದು, ನಾನ್ ಒಂದು ಬೈದೆ. ಹ್ಮ್ ನಾನು ಬೈದೆ. ನೀನ್ ನಾನು ಸೂಳೆನಾ ಬೈದೆ. ನಮ್ಮಮ್ಮ ಸೂಳೆನಾ ಅಂತ ಪ್ರೂವ್ ಆಗ್ಲಿ. ಹ ಆಯ್ತಾ? ಹ ಅದನ್ ಮಾಡೋಣ. ನೀವು ಅಲ್ಲ, ಫಸ್ಟು ನಾನು ಏನು ಹ್ಮ್ ಎಂತ ಅಂತಾನು ತಿಳ್ಕೊಳ್ದಲೆ ಕೇಳಮ್ಮ ಇಲ್ಲಿ. ಫೋಟೋ ಓ, ಹಾಕಿದ್ದು ನೀವು ಒಂದ್ ನಿಮ್ ನಿಮಿಷ ಕೇಳಮ್ಮ ಚಾನಲ್ ಅಲ್ಲೇ ಇಲ್ಲಿ. ಇರೋದು. ಒಂದು ನೀನ್ ಕೇಳಿದ್ರೆ ಸೂಳೆನಾ? ಈಗ ವಿಡಿಯೋದಲ್ಲಿ. ನನ್ನ ವಾದ ಹ ಇರೋದು ಒಂದೇ. ಹ ನೀನ್ ಸೂಳೆನಾ ಹ ನಮ್ಮಮ್ಮ ಸೂಳೆನಾ ಅಂತ ಪ್ರೂವ್ ಮಾಡೋಣ. ಹ ಯಾವ ತರ ಅಂತ ಹೇಳಿದ್ರೆ, ಹ ನೀನ್ ಫಸ್ಟ್ ಹೇಳಿರೋದು ಆ ಹುಡುಗಿಗೂ ನಿನ್ಗೂ ಸಂಬಂಧ ಇಲ್ಲ ಅಂತ. ಒಂದು ಸಂಬಂಧ ಇಲ್ಲ ಪಾಯಿಂಟ್ ಅಂತ ನಂಬರ್ ನಾನು 1. ಹೇಳೇ ಇರು ಇಲ್ಲ. ಒಂದ್ ನಿಮಿಷ. ಹೇಳೇ ಇಲ್ಲ. ಆ ನಾನು ಹುಡುಗಿಗ್ ಹೇಳೇ ಮದ್ವೆ ಇಲ್ಲ. ಅವಳು ಆಗಿರೋದು ನಿನ್ಗೆ ಪಾಯ್ಸನ್ ಗೊತ್ತಿಲ್ಲ ಅಂತ. ತಗೊಂಡಿದ್ಲು. ಒಂದ್ ನಿಮಿಷ. ಇವತ್ತೂನು ಒಂದ್ ಹೇಳ್ತಾ ನಿಮಿಷ. ಇದೀನಲ್ಲ. ಅವನು ಹುಡುಗ ಇವತ್ತು ಏನ್ ಹೇಳ್ತಾ ಅಷ್ಟಿಷ್ಟು ಇದೀನಲ್ಲ. ಕೆಲಸ ಮಾಡ್ತಾ ಇದ್ದಾನಂತ ಅನ್ಕೋಬೇಡ. ಹ ನೀನು ಆ ಹುಡುಗಿ ಬೆಂಗಳೂರು ಬಂದ್ಬಿಟ್ಟು ಒಂದು ಏನೋ ಹೋಟ್ಲಲ್ಲಿ ರೂಮ್ ಹಾಕೊಂಡು ನೀವು ಇದ್ ಮಾಡಿದಿರಲ್ಲ, ರೆಡಿ ರೂಮ್ ಆಗ್ಬಿಟ್ಟು ಫೋಟೋ ಹಾಕಿದ್ರ A to Z ಇಟ್ಕೊಂಡಿದ್ದಾನೆ. ಆ ರೂಮ್ ಹುಡುಗಿಗ್ ನಿನ್ ರೂಮ್ ಮಾಡ್ಕೊಂಡಿದ್ವಾ ನಾವು? ಹೌದು, ನೀನು ಆ ರೂಮ್ ಹುಡುಗಿ. ನಾನು ನಮ್ ಕೆಟ್ಟದಾಗ ತಾಯಿ ಹೇಳ್ತಾ ಇಲ್ಲ. ಇಲ್ಲಿ ನೋಡಪ್ಪ, ನನ್ ಇಲ್ಲಿ ಕೆ- ನಾನು ಏಯ್ ಇಷ್ಟ ಗಂಟ ಇಲ್ಲಿ ನಾನು ಕೇಳಮ್ಮ ನಿನಗ್ ಇಲ್ಲಿ. ಮರ್ಯಾದೆ ಕೊಡ್ತಾ ಇದ್ದೆ. ನಾನು ಏಯ್ ಇಷ್ಟ ಗಂಟ ನಮ್ ಒಂದ್ ನಿಮಿಷ ತಾಯಿ ಇಲ್ಲಿ. ಬೆಂಗಳೂರಲ್ಲೇ ಇರೋದು. ಒಂದ್ ನಿಮಿಷ ನಮ್ ಕೇಳಮ್ಮ ತಾಯಿ ಇಲ್ಲಿ. ನೋಡಪ್ಪ ಇಲ್ಲಿ ಅದು ಇದು ಅಂತ ಏಕಾವಸ್ಥೆಯಿಂದ ಮಾತಾಡಿದ್ಯ ಅಂದ್ರೆ ನನ್ ಹ ಬಾಯಿಂದ ಬರೋ ಸಂಸ್ಕೃತಿಗಳು ನಿನ್ ಕೈಲಿ ತಡ್ಕೊಳಕ್ಕಾಗಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಹ್ಮ್ ನನಗದು ಗೊತ್ತಿಲ್ಲ. ಹ್ಮ್ ಅವ್ನ್ ಹೇಳಿದಾನೆ ಏನಂತ ಹೇಳಿ. ಓಕೆ, ಫೋಟೋ ಇದೆ ಅವನ ಹತ್ರ. ಬೆಂಗಳೂರಲ್ಲಿ ರೂಮ್ ಮಾಡಿದಾರೆ ಅಂತ ಅವ್ರು ಹೇಳ್ತಿದಾರಲ್ವಾ. ಹ್ಮ್ ನಮ್ ತಾಯಿ ಬೆಂಗಳೂರಲ್ಲೇ ಇದ್ದಾರೆ, ಇವತ್ತಿಗೂ ಅಮ್ಮ, ಅಲ್ಲೇ ಇರೋದು. ನಿಮ್ ನಮ್ ತಾಯಿ ತಾಯಿ ಬೆಂಗಳೂರಲ್ಲಿ ನೋಡಕ್ಕೆ ಇರ್ಲಿ, ಬಾಂಬೆಲಿ ನಾನು ಇರ್ಲಿ, ಒಂದ್ ನಿಮಿಷ. ಅಲ್ಲಲ್ಲ, ನೀನ್ ನೋಡೋಕ್ ನಮ್ ನೀನ್ ತಾಯಿ ಹೋದೆ. ನೋಡಕ್ಕೆ ನಾನು ನೀನ್ ಹೋದೆ. ನಾನು ನೀನ್ ಹೋದೆ, ಹೋದೆ. ಇಲ್ಲ ಹ, ಅಂತ ನಾನು ಹೇಳ್ತಿಲ್ಲ. ನಾನು ಓಕೆ ನಮ್ ತಾಯಿ ನೋಡಕ್ ಹೋದೆ. ಓಕೆ ಅವಳು ಅಲ್ಲೇ ಕೆಲಸ ಮಾಡ್ತಾ ಇದ್ಲು, ನನಗ್ ಸಿಕ್ಕಿದ್ಲು. ಓಕೆ ಸರಿ, ಇನ್ನೇನು ನಾನ್ ಬರ್ತಾ ಇದ್ದೆ, ನನಗೆ ಫೋನ್ ಮಾಡಿದ್ಲು. ಇಲ್ಲ ನಮ್ ತಾಯಿ ನೋಡಕ್ ಹೋಗ್ತಾ ಇದ್ದೀನಿ ಸರಿ. ನಾನು ಹ್ಮ್ ಅಂತ ನಾನು ಹೇಳ್ದೆ. ಸರಿ. ಅವಾಗ ಸಿಕ್ಕಿದ್ಲು. ನಾನು ಹ್ಮ್ ಊರಿಗೆ ಹೋಗ್ತಾ ಇದ್ದೀನಿ, ನಾನು ಹ್ಮ್ ಬರ್ತೀನಿ ಅಂತ ಅಂದ್ಲು. ಹ್ಮ್ ನಾವ್ ಹಂಗೂ ನಮ್ ತಾಯಿ ಜೊತೆಗೆ ನಮ್ ತಾಯಿನ ನೋಡ್ಕೊಂಡು ಹ್ಮ್ ಆಮೇಲೆ ನಾನು ಹಿಂಗೆ ಬಂದಿದ್ದೆ. ಅವಳುನು ಬಂದಿದ್ಲು ಜೊತೆಗೆ. ನಾನೊಂದು ಮಾತು ಅಲ್ಲೇ ಹೇಳೇನಮ್ಮ. ಇದ್ದಿದ್ದು. ಹಾ ನಾನೊಂದ್ ಮಾತು ಹೇಳಲಾ. ಹಾ ಜೀವನದಲ್ಲಿ ಯಾರು ತಪ್ಪು ಮಾಡದೇ ಇರೋರು ಇರಲ್ಲ. ಆದ್ರೆ ತಪ್ಪು ಈ ಮಾಡ್ದಲೇ ಇಲ್ಲ. ಒಂದ್ ನಿಮಿಷ ಕೇಳಮ್ಮ. ಇವತ್ತು ನಾನು ಹೇಳ್ತಿದ್ನಲ್ಲ, ನಾನ್ ನನ್ಗೆ ತಪ್ಪು ಮಾಡಿಲ್ಲ. ಮಾತಾಡಕ್ ಬಿಟ್ಬಿಟ್ಟು ಆಮೇಲೆ ನೀನ್ ಹ್ಮ್ ಮಾತಾಡು. ಹ್ಮ್ ಜೀವನದಲ್ಲಿ ಯಾರು ತಪ್ಪು ಮಾಡದೇ ಇರೋರು ಇರಲ್ಲ. ಹ್ಮ್ ಓಕೆ, ಸೊ ಹ್ಮ್ ಆ ಹುಡುಗಿ ತಿನ್ನೋ ಕೆಲಸ ಮಾಡಿದಾಳೆ, ತಪ್ಪು. ಅವಳು ಜೈಲ್ಗೆ ನಾನು ಹೋಗ್ಬೇಕು, ಅವಳು ಇದ್ದೀನಿ. ಹೋಗ್ತಾಳೆ. ಒಂದ್ ನಿಮಿಷ ಅವಳು ಕೇಳಮ್ಮ, ಇವತ್ತು ಮುಗಿಸ್ಬಿಡ್ತೀನಿ. ಹಾ ಆಮೇಲೆ ನೀನ್ ಮಾತಾಡ. ಆ ಹುಡುಗಿ ಜೈಲ್ಗೆ ಹೋಗ್ಬೇಕು, ಹೋಗ್ತಾಳೆ. ಹ್ಮ್ ಅವ್ನ್ ಕಳಿಸ್ತಾನೆ.
ಲೀಗಲ್ ಆಗೇ ಕಳಿಸ್ತೀವಿ. ಆ ಹುಡುಗಿ ಜೈಲ್ಗೆ ಹೋಗ್ಬೇಕು, ಆಯ್ತಾ, ಹೋಗ್ಲೇಬೇಕು, ಆಯ್ತಾ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಆ ಹುಡುಗಿಗೆ ಮುಂದೆ ನಿಂತು ಮದುವೆ ಮಾಡ್ಸಿರೋದು ನೀನೇ ಅನ್ನೋದು ಯಾರ್ದು ಇವಂದು ಆರೋಪ. ನಾನೇನ್ ಹೇಳ್ತಾ ಇದೀನಿ, ಆರೋಪ ಒಂದು. ಎರಡನೇದು, ನನಗೆ ನಾನು ಹೇಳ್ತಾ ಇರೋದು ಇನ್ನೊಂದು ವಿಷಯ ಏನ್ ಗೊತ್ತಾ, ಅವನ್ ಗಂಡನಿಗೆ ಗೊತ್ತಿರ್ಲಿಲ್ಲ ಆ ಹುಡುಗಿದ್ ಮದ್ವೆ ಆಗಿರೋದು. ತೆಗ್ದಿದ್ ನಾನೇ, ಡಿಟೆಕ್ಟಿವ್ ನ ಬಿಟ್ಟು. ಓಕೆ, ಮದ್ವೆಯಿಂದ ಹಿಡಿದು, ಮದ್ವೆದು 18 ನಿಮಿಷ ವಿಡಿಯೋ ಇಂದ ಹಿಡಿದು, ಫೋಟೋಸ್ ಇಂದ ಹಿಡಿದು, ಅವ್ರು ಎಲ್ಲಿದ್ದಾರೆ ಅನ್ನೋದ್ರಿಂದ ಹಿಡಿದು, ಶಿವಮೊಗ್ಗದಲ್ಲ ಮದುವೆ ಏನೋ ಮನೆ ಮಾಡ್ಕೊಂಡಿರೋದ್ರಿಂದ ಹಿಡಿದು, ಅವ್ರ ಮನೆ ಏನೋ ರಾತ್ರಿ ಖಾಲಿ ಮಾಡ್ಕೊಂಡು ಹೋಗಿದ್ರಿಂದ ಹಿಡಿದು, ಅವ್ರ ಅಪ್ಪನಿಗೆ ನೀನ್ ಸತ್ತೋದ್ಮೇಲೆ ಬರ್ತೀವಿ ಅಂತ ಹೇಳಿದ್ರಿಂದ ಹಿಡಿದು ಎಲ್ಲಾ ಜಾತಕ ನಾನು ತೆಗಿತೀನಮ್ಮ. ಇಷ್ಟೆಲ್ಲಾ ಇಲ್ದಿರಾ ನಾನ್ ಬಂದ್ಬಿಟ್ಟು ಇಲ್ಲಿ ಕುತ್ಕೊಳ್ಳಲ್ಲಮ್ಮ, ಆಯ್ತಾ. ನಾನು ಈ ಇದ್ರಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಮ್ಮ. ಇಲ್ಲಿ ನನ್ನ ಸ್ಥಾನದಲ್ಲಿ ನಾನು ಕುತ್ಕೋಬೇಕಾದ್ರೆ ಒಂದ್ ನಿಮಿಷ, ನೀನು ಒಂದು ಟೈಲರ್ ಆಗಿರ್ತೀಯ ಅಂದ್ರೆ ಎಕ್ಸಾಂಪಲ್, ನೀನ್ ಬಟ್ಟೆ ಹೊಲಿಯೋಕ್ ಗೊತ್ತಿಲ್ದಿರ ಕುತ್ಕೊಳ್ಳಲ್ಲ. ನಾನೊಂದು ಮಾಧ್ಯಮದಲ್ಲಿ ಒಂದು ಆಯೋಗದಲ್ಲಿ ಕುತ್ಕೊಳ್ತೀನಂದ್ರೆ ಅದಕ್ಕೆ ತೂಕವಾಗಿಲ್ದಿರ ನಾನ್ ಬಂದ್ ಕುತ್ಕೊಳ್ಳಲ್ಲ. ಓಕೆ, ಐ ಹ್ಯಾವ್ ಆಲ್ ಕೆಪಾಸಿಟಿ. ನನ್ನ ಬಗ್ಗೆ ಯಾವಳೋ ಒಬ್ಳು ಎಲ್ಲೋ ಕುತ್ಕೊಂಡು ಫೋನಲ್ಲಿ ಬಡ್ಕೊಳ್ತಾಳೆ ಅಂದ್ರೆ ನಾನ್ ತಲೆ ಕೆಡ್ಸ್ಕೊಳ್ಳೋನು ಅಲ್ಲ. ನನ್ನ ಬಗ್ಗೆ ಬಂದ್ಬಿಟ್ಟು ಯಾರೋ ಎಲ್ಲೋ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾನ್ ತಲೆ ಕೆಡ್ಸ್ಕೊಳ್ಳೋನು ಅಲ್ಲ. ಓಕೆ, ನಾನ್ ಲೀಗಲ್ ಆಗಿದ್ದೀನಿ. ನಾನ್ ಲೀಗಲ್ ಆಗಿ ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ. ಐ ಆಮ್ ಡೂಯಿಂಗ್ ಇಟ್. ಓಕೆ, ನಿನಗೆ ಏನಾದ್ರು ಮಾಡ್ಬೇಕಾದ್ರೆ ನೀನೇನೋ ಹೇಳ್ದಲ್ಲ, ನನ್ಗೆ ಈ ಆಡಿಯೋ ಬಂದಿದ್ ನಿಜ, ನನ್ಗೆ ಅದು ಟೆಲಿಕಾಸ್ಟ್ ಆಗಿರೋದು ನಾನು ಇನ್ನೂ ನೋಡ್ಲೇ ಇಲ್ಲ. ಓಕೆ, ಸೊ ನೀನೇನೋ ಹೇಳ್ದಲ್ಲ 2 ಲಕ್ಷ ಕೇಳಿದ್ರು, 2 ಲಕ್ಷ ಕೇಳಿದ್ದು ನಿಜ. 20 ಲಕ್ಷ ಕೇಳೋಣ ಅಂತ ನಾನೇ ಹೇಳ್ದೆ, ಆಯ್ತಾ. 20 ಲಕ್ಷ ಕೇಳಿದ್ರೆ ಡೌಟ್ ಬರುತ್ತೆ ಅಣ್ಣ ಅವಳಿಗೆ, ಬೇಡ ಅಂತೇಳಿ ಆನ್ ದ ವಿಡಿಯೋದಲ್ಲೇ ನಾವು ಮಾತಾಡಿರೋದು. ಓಕೆ, ನಮ್ಮನ್ನ ಹೆಂಗ್ ಇನ್ನೊಂದ್ ಹೇಳ, ನಮಗೂ ಗೊತ್ತಿದೆ ಕಾನೂನ್ ಅಂದ್ರೆ ಏನು, ಲೀಗಲ್ ಅಂದ್ರೆ ಏನು, ಯಾರು ಎಲ್ಲಿ ಏನು ಹೆಂಗೆ ಯಾವ ಟೈಮಲ್ಲಿ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಆವತ್ತು ಒಂದ್ ನಿಮಿಷ ಹೇಳ್ತೀನಿ, ಆವತ್ತು ಅವಳು ಒಂದ್ ನಿಮಿಷ ಹೇಳಮ್ಮ, ಆವತ್ತು 2 ಲಕ್ಷ ಎತ್ಕೊಂಡ್ ಬರ್ತಾ ಇದೀನಣ್ಣ ಅಂತ ಹೇಳಿದ್ಲು. ಆವತ್ತು ನಾನು ಇಲ್ಲೆಲ್ಲ ಇಂಟಿಮೇಶನ್ ಕೊಟ್ಟು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಂಡು ಅವಳಿಗೆ ಜೈಲ್ ಕಳ್ಸಕ್ ರೆಡಿ ಮಾಡಿದ್ವಿ. ಓಕೆ, ಸೊ ನಮಗೂ ನೆಟ್ವರ್ಕ್ ಇದೆ. ಓಕೆ, ನಮಗೂ ಲೀಗಲ್ ಗೊತ್ತಿದೆ. ಓಕೆ, ನಾವೇನ್ ಮಾಡ್ಬೇಕು ಅದನ್ನೂ ಮಾಡ್ತೀವಿ. ಓಕೆ, ಕಾನೂನು ಬದ್ಧವಾಗೇ ಮಾಡ್ತೀನಿ ನಾನು. ನನ್ಗೆ ಇನ್ನೊಂದು ಕೆಲವೊಬ್ರು ಅನ್ಕೊಂಡಿದ್ದಾರೆ, ಒಂದ್ ನಿಮಿಷ ಕೇಳಮ್ಮ, ನಾನು ಮಾಗಿಸ್ಬಿಡ್ತೀನಿ. ಕೆಲವೊಬ್ರು ಹೆಣ್ಮಕ್ಳು ಏನ್ ಅನ್ಕೊಂಡಿದ್ದಾರೆ, ಒಂದ್ ನಿಮಿಷ, ಕೆಲವೊಬ್ರು ಹೆಣ್ಮಕ್ಳು ಏನ್ ಅನ್ಕೊಂಡಿದ್ದಾರೆ, ನಾನು ಹೆಣ್ಣು ಮಕ್ಕಳ ವಿರೋಧಿ ಅನ್ಕೊಂಡಿದ್ದಾರೆ. ನಮ್ಮ ಅಪ್ರಾಣೆಗೂ ನಾನು ಹೆಣ್ಮಕ್ಳ ವಿರೋಧಿ ಅಲ್ಲ. ಯಾವಳೋ ಒಬ್ಳು ಸೂಳೆ, ಅವಳು ಊರ್ ಸೂಳೆ ನನ್ನ ಲೈಫಲ್ಲಿ ಬಂದ್ಲು, ನಾನ್ ಇವಾಗ ಬೆಳೀತಾ ಇರೋದನ್ನ ಡ್ಯಾಮೇಜ್ ಮಾಡ್ಬೇಕು, ನನ್ನ ಹೆಸರು ಹಾಳು ಮಾಡ್ಬೇಕು ಅಂತೇಳಿ ಯಾವಳೋ ಒಬ್ಳು ಸೂಳೆ ಎಲ್ಲೋ ಹೋಗಿ ಬಡ್ಕೊಂಡ್ರೆ, ಒಂದ್ ನಿಮಿಷ, ಒಬ್ರು ಬೆಳಿತಾರೆ ಅಂದ್ರೆ ತುಳಿಯಕ್ 100 ಜನ ಇರ್ತಾರೆ ಅಷ್ಟೇ. ಬಟ್ ನನಗೆ 100 ಜನ ಇಲ್ಲ, ಕರ್ನಾಟಕದಿಂದ ಒಬ್ರು ಇಲ್ಲ. ಅದು ಯಾವ್ದೋ ಒಂದು ಕಚಡ ನಾಯಿ, ಒಂದು ಬೀದಿ ನಾಯಿ, ಒಂದು ಬೀದಿ ಸೂಳೆ, ಅದು ಬೊಗಳ್ತಾ ಇರೋದು. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋನಲ್ಲ. ನನ್ನ ವಿಚಾರ ಅಂತ ಬಂದಾಗ, ಒಂದ್ ನಿಮಿಷ, ನನ್ನ ವಿಚಾರ ಅಂತ ಬಂದಾಗ ಅಣ್ಣ ಅಂದ್ರೆ ಅಕ್ಕ ಅಂತೀನಿ. ಓಕೆ, ತಮ್ಮ ಅಂದ್ರೆ ಅಕ್ಕ ಅಂತೀನಿ. ಓಕೆ, ಬಾರ ಲವ್ ಅಂದ್ರೆ ಹೋಗಲ್ಲೇ ನಿನ್ನಮ್ಮನ್ ಅಂತೀನಿ. ಓಕೆ, ನನ್ ಕ್ಯಾರೆಕ್ಟರ್ ಹಂಗೆ, ಹೋಗಲ್ಲೋ ಅಂದಿದ ತಕ್ಷಣ ಹೋಗಲ್ಲೇ ನಿನ್ನಮ್ಮನ್ ಅಂತೀನಿ. ನಾನು ಹುಟ್ಟು ಬೆಳೆದಿದ್ ಗುಣ ಹಂಗೆ. ಓಕೆ, ಪ್ರೀತಿಯಿಂದ ಮಾತಾಡಿದ್ರೆ ನನ್ನ ಹತ್ರ, ಅಂಡ್ ಇನ್ನೊಂದ್ ಹೇಳ್ತೀನಿ, ಪ್ರೀತಿಯಿಂದ ಮಾತಾಡಿದ್ರೆ ನಾನು ಎಂತವ್ರಿಗೂ ತಲೆ ಬಾಗ್ತೀನಿ. ನನಗೆ ಕಲೆಕ್ಟರ್ ಇಂದ ಹಿಡಿದು ಕಸ ಹೊಡಿಯೋವರೆಗೂ ನನಗೆ ಒಂದೇ. ನಾನು ಅವ್ನು ಕಲೆಕ್ಟರ್ ಅಂತ ನೋಡಲ್ಲ, ಇವನು ಕಸ ಹೊಡಿಯೋನ್ ಅಂತ ನೋಡಲ್ಲ. ನನ್ ಕ್ಯಾರೆಕ್ಟರ್ ಇದು, ನಮ್ಮಮ್ಮ ನಮ್ಮಪ್ಪ ನನ್ ಕಲ್ಸ್ಕೊಟ್ಟಿರೋ ಬುದ್ಧಿ ಇದು, ಆಯ್ತಾ. ನಾನು ಹಿಂಗೆ ಇರ್ತೀನಿ. ಆಮೇಲೆ ಕಾನೂನ್ಗೆ ತಲೆ ಬಾಗ್ತೀನಿ. ಸರ್, ನಾನ್ ಇವಾಗ್ಲೂ ಹೇಳ್ತಾ ಇದ್ದೀನಲ್ಲ ಸರ್, ನಾನು ಮುಂದೆ ನಿಂತಿ ಅವಳಿಗೆ ಮದ್ವೆ ಮಾಡ್ಸಿದೀನಿ ಅಂತ ಅಂದ್ರೆ ನೀವ್ ಏನ್ ಶಿಕ್ಷೆ ಕೊಟ್ರುನು ಅನ್ಭವ್ಸಕ್ ನಾನ್ ರೆಡಿ. ನಾನ್ ಮುಂದೆ ನಿಂತಿ ಮದ್ವೆ ಮಾಡ್ಸಿದೀನಿ. ಇವತ್ತಿಗೂ ಹೇಳ್ತಾ ಇದೀನಿ ಸರ್, ನಾನ್ ಇವತ್ತಿಗೂ ಹೇಳ್ತಾ ಇದೀನಿ. ನಾನ್ ಅವತ್ತು ಇವನೇ ಫೋನ್ ಮಾಡ್ದ, ಒಂದ್ ವಿಡಿಯೋ ಕಳಿಸ್ತಾ ನೋಡಮ್ಮ, ನೀನು ಸರವಣ ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ಯಾ. ನಾನು ಇನ್ನೊಂದ್ ವಿಷಯ ಇಲ್ಲ, ಒಂದ್ ನಿಮಿಷ ಗೊತ್ತೇ ಇಲ್ಲ ಅಂತ ಹೇಳಿಲ್ಲ ಸರ್, ನನ್ ಗೊತ್ತೇ ಇಲ್ಲ ಅಂತ ನಾನು ಹೇಳಿ ಇಲ್ಲ. ಬೇಕಾದ್ರೆ ಅವನು ಕಾನ್ಫರೆನ್ಸ್ ಹಾಕ್ರಿ. ಅವತ್ ನೈಟ್ ನಾನು ಒಂದು ನಿಮಿಷ ಲೈನ್ ಇರಮ್ಮ. ಮಂಜು, ಹೇಳಿ ಸರ್. ವಿಡಿಯೋ ಯಾವಾಗ ಅಪ್ಲೋಡ್ ಆಗಿರೋದಪ್ಪ? ಇವತ್ತಾ? ಹೌದು ಸರ್, ಇವತ್ತು ಅಪ್ಲೋಡ್ ಆಗಿರೋ ಸರ್. ಸರಿ, ಆಯ್ತು. ಇವ್ರು ಮಂಜುಳಾ ಅವ್ರು ಇದಾರೆ ಲೈನಲ್ಲಿ. ಮಂಜುಳಾ ಅವರು ಸ್ಟಾರ್ಟಿಂಗು ನಾವು ಮಾತಾಡಿದಾಗ ಸರವಣ ಯಾವನಂತಾನು ಗೊತ್ತಿಲ್ಲ, ನೀನ್ ಹೆಂಡತಿ ಯಾರಂತಾನು ಗೊತ್ತಿಲ್ಲ ಅಂತ ಹೇಳಿಲ್ವಾ? ಹೌದು ಸರ್, ಹೌದು, ಗೊತ್ತೇ ಇಲ್ಲ ಅಂತಾನೆ ಹೇಳಿದ. ಅವ್ರಿಗೆ ಇನ್ನು ಪ್ರೂಫ್ ಇದೆ. ಅದು ನೆಕ್ಸ್ಟ್ ಪೀಸ್ ನನ್ನ ನೆಕ್ಸ್ಟ್ ಇದನ್ನ ತೋರಿಸ್ತೀನಿ, ಪ್ರೂವ್ ಮಾಡಿ ತೋರಿಸ್ತೀನಿ ಅವ್ರಿಗೆ. ಅವ್ರು ಯಾರು, ಇವ್ರು ಯಾರು, ಜೊತೆಲಿ ಎಲ್ಲಿಗೆ ಹೋಗಿದ್ರು,
ಅದೆಲ್ಲ ಇದೆ, ಇನ್ನು ಕೊಡ್ತೀನಿ. ಏಕದಮ್ ಒಂದೇ ಸತಿ ಕೊಡಬಾರ್ದು ಅವ್ರಿಗೆ, ಯಾಕಂದ್ರೆ ಅವ್ರು ಮಾತಾಡೋ ಮಾತುಗಳು ಎಲ್ಲಿ ನಮ್ ಫ್ಯಾಮಿಲಿ ಗಟ್ಟ ಇಲ್ಲಿ ಹೋಗ್ತಾ ಇದಾರೆ. ನಾನು ಫ್ಯಾಮಿಲಿ ಬಗ್ಗೆ ಬಂದಾಗ ನಾನು ಬಿಡಕ್ಕಾಗತ್ತ ಸರ್? ಇಲ್ಲ, ಈಗ ನನಗೂ ಸೂಳೆ ಮಗ ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳ್ದೆ, ನೀನ್ ಹೌದು. ಸೂಳೆನ ನಮ್ಮಮ್ಮ ಸೂಳೆನ ಅಂತ ಪ್ರೂವ್ ಮಾಡೋಣ, ಬಾ ಬೆಂಗಳೂರಿಗೆ ಅಂತ ಕರಿತಿದ್ದೀನಿ. ಇರ್ಲಿ ಒಂದು, ಈಗ ಮಂಜುಳಾಗೆ ಅವ್ರು ನಾನು ಆತರ ಹೇಳಿಲ್ಲ ಸರ್ ಅಂತ ಹೇಳ್ತಿದ್ದು. ಸರಿ ಸರ್, ಅವತ್ ನೈಟು ವಿಡಿಯೋ ಕಳ್ಸಿದ್ ದಿವ್ಸನೇ ನಾನು ಅವ್ರ ಮನೆಗೆ ಕರ್ಕೊಂಡ್ ಹೋಗ್ಬಿಟ್ಟು ನಾನು ಅವ್ರಿಬ್ರಿಗೂನು ಬೈದ್ಬಿಟ್ಟು, ನಾನು ಅಲ್ಲಿನೇ ಬೈದು ಸರಿಯಾಗಿ ಬೈದ್ಬಿಟ್ಟು ಬಂದಿದ್ದೀನಿ. ಇವನು ಇದ್ದ ಲೈನ್ ಅಲ್ಲಿ. ಮೇಡಮ್, ನೀವ್ ಈಗ 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 ನೀವು ತಪ್ಪಿಸ್ಕೊಳ್ಳೋ ಪ್ರಯತ್ನ ಇಲ್ಲ. ನಿಮ್ ಚಾನ್ಸ್ ಮುಗೀತು, ನಿಮ್ ಚಾನ್ಸ್ ಮುಗೀತು, ನನಗಿಲ್ಲ. ನಿಮ್ದು ಮುಗೀತು, ಚಾನ್ಸ್ ಮುಗೀತು. ಏನೇ ಇದ್ ಮಾಡಿದ್ರು ನಾನು ನೋಡಿಲ್ಲ, ನಾನು ತಪ್ಪಿಸ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ನಾನ್ ತಪ್ಪು ಮಾಡಿಲ್ಲ, ನಾನು ಇವತ್ತು ತಪ್ಪು ಮಾಡಿಲ್ಲ. ಅಮ್ಮ, ನಾನು ಮಂಜುಳಾ ಒಂದ್ ನಿಮಿಷ, ಮಂಜು ಮತ್ತೆ ಮಂಜುಳಾ ಇಬ್ರು ಒಂದ್ ನಿಮಿಷ ಇರಿ. ನನ್ಗೆ ಒಂದೇ ಒಂದ್ ಪ್ರಶ್ನೆ, ಆಡಿಯೋ ನಾನು ಕೇಳಿಸ್ಕೊಂಡೆ. ಮಂಜುಳಮ್ಮ, ನಿನ್ಗೆ ಮಂಜು ಒಂದ್ ಪ್ರಶ್ನೆ ಕೇಳ್ತಾನೆ. ಮಂಜುಳಮ್ಮ, ಅಲ್ಲಮ್ಮ, ನನಗಿಬ್ರು ಮಕ್ಕಳಿದ್ದಾರೆ ಅಂತ ನೀನ್ ಹೇಳ್ತೀಯ. ಆವಾಗ ಅವನು ಹೇಳ್ತಾನೆ, ಯಾಕಮ್ಮ ಅಲ್ಲೋಗಿ ಕರ್ಕೊಂಡೋಗಿ ಮದುವೆ ಮಾಡಿಸ್ಬೇಕಾದ್ರೆ ನನಗಿಬ್ರು ಮಕ್ಳಿರೋದು ನಿನ್ ನೆನಪಾಗಿಲ್ವಾ, ಅವಳಿಗಿಬ್ರು ಮಕ್ಳಿರೋದು, ನನ್ನ ಹೆಂಡತಿಗಿಬ್ರು ಮಕ್ಳಿರೋದು ನಿನ್ ನೆನಪಾಗಿಲ್ವಾ ಅಂತ ಹೇಳ್ತಾನೆ. ಫೋನ್ ಮಾಡಿದ್ರು ಸರ್, ಗಂಡ ಹೆಂಡತಿ ಇಬ್ರುನು ಯಾವತ್ತೇ ಫೋನ್ ನೀವು ಮಾತಾಡ್ತಾ ಇರೋದು ಆನ್ ದ ರೆಕಾರ್ಡ್, ಇದು ಕೂಡ ಟೆಲಿಕಾಸ್ಟ್ ಆಗುತ್ತೆ. ನಾನು ಐ ಆಮ್ ಟೆಲಿಂಗ್ ವೆರಿ ಸೀರಿಯಸ್. ಯಾಕಂದ್ರೆ ನೀವು ಟೆಲಿಕಾಸ್ಟ್ ಮಾಡಿದ್ರು ಇದ್ರ ನನಗೆ ನಾನು ಹೇಳ್ತಾ ಇದೀನಲ್ಲ ಸರ್, ಇಷ್ಟೇ ಮರ್ಯಾದೆ ಹೋಗ್ಬಿಟ್ಟಿದೆ ಅಂತೆ. ನಾನ್ ತಪ್ಪು ಮಾಡಿಲ್ಲ. ನೀವ್ ಎಲ್ಲೇ ನಿಲ್ಸಿ ನೀವ್ ಕೇಳಿದ್ರು ನಾನು ಹೇಳೋಷ್ಟು ಧೈರ್ಯ ಇದೆ. ಯಾಕಂತಂದ್ರೆ ಇಬ್ರಿಗೂನು ನಾನ್ ಬುದ್ಧಿ ಹೇಳಿದೀನಿ. ಇಬ್ರುನು ಯಾವ ತರ ಬುದ್ಧಿ ಹೇಳಿದೆ ಅಂತ ನಾನ್ ತೋರಿಸ್ತೀನಮ್ಮ, ಮುಂದಕ್ಕೆ ತೋರಿಸ್ತೀನಮ್ಮ. ನೀನ್ ಯಾವ ತರ ಬುದ್ಧಿ ಹೇಳಿದ್ದೆ ಏನು ಅಂತ ನಾನ್ ತೋರಿಸ್ತಾ ಹೋಗ್ತೀನಮ್ಮ. ನೀನ್ ತೋರ್ಸಪ್ಪ, ನೀನ್ ತೋರ್ಸು ಆಯ್ತಾ? ನಾನ್ ತೋರಿಸ್ತಾ ಹೋಗ್ತೀನಿ, ಯು ಡೋಂಟ್ ವೆರಿ. ಮಂಜುಳಾ, ನಾನು ಒಂದ್ ಮಾತು ಹೇಳೇನಮ್ಮ. ಮಂಜುಳಾ, ನಾನೊಂದ್ ಮಾತು ಹೇಳ ನೋಡಮ್ಮ, ಇಲ್ಲಿ ಮಂಜುನೇ ಲೈನಲ್ಲಿ ಇದ್ದಾನೆ. ಮಂಜುಗೂ ಕೂಡ ಅವ್ರ ಹೆಂಡತಿ ಮದ್ವೆ ಆಗಿದ್ದಾಳೆ ಶರವಣನ್ ಅನ್ನೋ ವಿಚಾರ ಗೊತ್ತಿಲ್ಲ. ಓಕೆ, ನಾನು ಹೆಂಗ್ ಕಂಡಿಡ್ದೆ ಅಂದ್ರೆ, ದ ವೇ ಆಫ್ ಹುಡುಗಿ ಅವತ್ತು ನಡ್ಕೊಂಡಿದ್ ರೀತಿ ಇದಲ್ಲ, ಅವಳು ಬಾಡಿ ಲ್ಯಾಂಗ್ವೇಜು, ಅವಳು ಆಕ್ಟಿಂಗ್ ನೋಡಿದೆ ನಾನು. ಓಕೆ, ನಾನು ಅವಳಿಗೆ ಸವಾಲ್ ಹಾಕ್ದೆ, ನೀನ್ ಮದ್ವೆ ಆಗಿದೀಯ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ. ನನ್ನ ವಿಡಿಯೋದಲ್ಲಿ ಈಗಲೂ ಇದೆ ಅದು, ಅಂಡ್ ಪಾರ್ಟ್ 3 ಬರುತ್ತೆ. ಸೊ ಮಂಜು ಅವ್ರ ಹೆಂಡತಿ ಆಚೆ ಹೋದ್ಮೇಲೆ ಕೇಳ್ದ ನನಗೆ, ಮಂಜು ಏನಂತ ಕೇಳ್ದ ನೀನ್ ನನ್ಗೆ? ಸರ್, ನನ್ನ ಹತ್ರ ನನ್ಗೇನು ಗೊತ್ತಿಲ್ಲ ಸರ್, ಈ ತರ ಹಿಂಗ್ ಮಾಡ್ತಾ ಇದ್ದಾಳಲ್ಲ, ನಿಜನಾ ಸರ್? ನಾನು ಅವಳ ಮದ್ವೆ ಆಗಿಲ್ಲ ಸರ್ ಅಂತ ನಾನು ವಾದ ಮಾಡಿದೆ. ಇವನ್ ವಾದ ಮಾಡ್ದ ನನ್ನ ಹತ್ರ, ಸರ್ ಅವಳು ನನ್ ಬಿಟ್ಟೋಗಿದ್ದಾಳೆ ಅಷ್ಟೇ, ಅವಳು ಮದ್ವೆ ಆಗಿಲ್ಲ ಅಂದ. ಅವಳು ಯಾವ್ದು ಮಾಡಕ್ಕೆ ಚಾನ್ಸ್ ಇಲ್ಲ ಅಂತಾನೆ ಹೇಳಿ. ಇವನ್ ಹೇಳ್ದ, ನೀನ್ ತಿಕಾ ಮುಚ್ಕೊಂಡ್ ಇರಪ್ಪ, ನಿನ್ ಹೆಂಡತಿ ಇನ್ನೊಬ್ಬನ್ ಮದ್ವೆ ಆಗಿರೋದು ಪ್ರೂಫ್ ನಾನ್ ಹಿಡಿತೀನಿ ಅಂದೆ. ಓಕೆ, ನನ್ಗೂ ಕರ್ನಾಟಕದಂತ ನನಗೂ ಫ್ರೆಂಡ್ಸ್ ಇದ್ದಾರೆ. ಓಕೆ, ನನ್ನ ಅಭಿಮಾನಿಗಳು ಅಂತ ಹೇಳಲ್ಲ, ನನ್ನನ್ನ ಪ್ರೀತಿಸೋರು ಇದ್ದಾರೆ. ಓಕೆ, ಸೊ ಎಲ್ಲಿಂದ ಎಲ್ಲೆಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ, ಎಲ್ಲಿ ಸ್ವಿಚ್ ಹಾಕಿದ್ರು ಎಲ್ಲಿ ಬಲ್ಪುರಿ ಅಂತ ನನ್ಗೆ ಗೊತ್ತು. ಆವತ್ತು ಆ ಹುಡುಗಿ ಆಡಿದ ನಾಟಕ ಮತ್ತೊಂದು ಮಗ್ದೊಂದು, ಆ ಹುಡುಗಿ ಹಿಂದೆ ನಾನು 1.5 ತಿಂಗಳು ಆಪರೇಷನ್ ಇಟ್ಟೆ. ಯಾಕಂದ್ರೆ ಇವಳು ಮದುವೆ ಆಗಿದ್ದಾಳಂತ ನನಗೆ 6 ಸೆನ್ಸ್ ವರ್ಕ್ ಮಾಡ್ತು. ಓಕೆ, ಸೊ ಹುಡ್ಕೊಂಡು ಹೋಗಿ ನನ್ನ ಹುಡುಗರನ್ನ ಬಿಟ್ಟೆ, ಅದನ್ನ ತೆಗಿಸ್ದೆ, ಅವಳು ಎಂಟೈರ್ ಹಿಸ್ಟ್ರಿ ತೆಗ್ದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಈಗ ನನ್ನ ಬಗ್ಗೆ ಯಾರೋ ಒಬ್ಳು ಕೆಟ್ಟದಾಗ ಮಾತಾಡ್ಕೊಂಡ್ ಬರ್ತಿದ್ದಾಳಲ್ಲ, ಅವಳು ಹಿಸ್ಟ್ರಿ ನಾನು ಬಿಟ್ಟಿದ್ದೀನಂದ್ರೆ ಸಮಾಜ ಹಾಳಾಗುತ್ತೆ ಅಂತ ಬಿಡ್ತಾ ಇಲ್ಲ. ಆಮೇಲೆ ನನ್ನ ಬಗ್ಗೆ ಏನೇ ಹೇಳ್ಕೊಂಬರ್ಲಿ, ನನ್ಗೆ ಪ್ರೀತಿಸೋರ್ಗೆ ಗೊತ್ತು ನಾನು ಏನಂತ. ಓಕೆ, ನನಗೆ ನಾನು ಒಂದು ಪೂರ್ತಿ ಹೇಳೋದ್ ಗಂಟ ಕೇಳಿ. ಇವಾಗ ನೀವ್ ಒಂದ್ ಒಳ್ಳೆ ಕೆಲ್ಸ ಮಾಡ್ತಿದ್ದೀರಾ, ಅದನ್ನ ತಡಿಬೇಕಂತ 100 ಜನ 100 ಇದ್ ಮಾಡ್ತಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ ಸರ್, ನೀವು ಒಂದೊಂದು ವಿಡಿಯೋಗಳು ನಾನು ನೋಡ್ತಾ ಇದ್ದೀನಿ. ನಾನ್ ನೋಡ್ದಲ್ಲೇ ಯಾವ್ದು ಇಲ್ಲ, ಎಲ್ಲದನ್ನು ಒಳ್ಳೆ ಕೆಲ್ಸನೇ ನೀವ್ ಮಾಡ್ತಾ ಇದ್ದೀರಾ. ಆದ್ರೆ ಅಂತವನ್ಗೆ ಸೂಳೆ ಮಗ ಅಂದಲ್ಲಮ್ಮ ನೀನು. ಮಾತಾಡ್ಬೇಕಾರೆ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಬರ್ಬೇಕು ಮಂಜುಳಾ. ನನಗೆ ಬೇಜಾರಾಗುತ್ತೆ ಸರ್, ನಾನ್ ಮದ್ವೆ ಮಾಡ್ತಿದ್ರೆ ಸರ್, ಸರಿ, ನನಗ್ ಬೈಬೇಕಾಯ್ತು ನೀನ್, ನಾನು ಒಪ್ಕೊಂತಿದ್ದೆ. ನಮ್ ಸರ್ ಬಗ್ಗೆ ನೀನ್ ಹೆಂಗ್ ಮಾತಾಡ್ದೆ? ನಾನು ಅವ್ರ ಫ್ಯಾನ್. ಮಾತಾಡ್ದೆ ನೀನ್ ಹೆಂಗ್ ಮಾತಾಡ್ದೆ? ಸೂಳೆ ಅಮ್ಮನು, ನಮ್ಮಮ್ಮನ ಯಾರ್ ಸ್ಟಾರ್ಟ್ ಮಾಡಿದ್ದು? ಯಾರ್ ಸ್ಟಾರ್ಟ್ ಮಾಡಿದ್ದು? ಅದು ವಿತ್ ರೆಕಾರ್ಡ್ ಇದೆ. ಯಾರ್ ಸ್ಟಾರ್ಟ್ ಮಾಡಿದ್ದು?
ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ, ನೀನ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಾಯ್ತು ನಿನಗೆ. ನೀವು ಸೈಲೆಂಟ್ ಆಗಿರೋ ಸ್ವಲ್ಪ. ಸರ್ ಇವನು ನಾನು ಯಾವ ತರ ಬಾಂಡಿಂಗ್ ಅಲ್ಲಿ ಇದೀವಿ ಅಂತ ಕೇಳಿ ಸರ್. ನನಗೆ ಗೊತ್ತಿಲ್ಲ ನಿಮ್ಮಿಬ್ಬರು ಬ್ಯಾಂಡಿಂಗ್. ಇನ್ನೊಂದ್ ಹೇಳೇನಮ್ಮ, ಇಲ್ಲಿ ನೀನು ನನ್ನ ಮೇಲೆ FIR ಹಾಕ್ಸ್ದೆ. ಒಂದ್ ನಿಮಿಷ ಹೇಳ್ತೀನಿ. ಇವನು ನಮ್ಮಮ್ಮನ ಶಾಸೆ ಮಾಡಿದಾಗ ನಮ್ಮಮ್ಮನ್ ಅಮ್ಮನ್ ಅಂತಂದಾಗ ನೀವೇ ಅದನ್ನ ಅನ್ಸ್ಕೊಂತೀರಾ ಸರ್? ನಾನ್ ಅಂದಿದ್ಕೆ ನೀವ್ ಕೇಳಿದ್ರಿ ಅಲ್ವಾ? ನಮ್ಮ ಮನೆಯಲ್ಲಿ ಇವನು ಒಬ್ಬ ಅಂತಾನೆ ಸರ್ ನಾವ್ ಇವತ್ತವರ್ಗು ಇದ್ದಿದ್ದು ನಾವು. ಇರ್ಲಿ, ಇದೇ ಮಾತು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಕೊಂಡು ಹಿಂಗಿದೆ ಅಂತ ಹೇಳಿ ಇದ್ ಮಾಡ್ಕೊಂಡು ನೀನ್ ಹೋಗಿ ನನ್ ಮೇಲೆ FIR ಹಾಕೋದಂತೆ, ಆಯ್ತಾ? ನನ್ಗೆ ಅವ್ರು ಯಾರಂತ ಗೊತ್ತಿಲ್ಲ ಅಂತ ಒಂದ್ ಹೇಳ್ತೀನಿ ಕೇಳಮ್ಮ. ನೀನು ಒಂದ್ ನಿಮಿಷ, ವಾಟ್ ಎವರ್ ಅಮ್ಮ, ನೀನು ಒಂದ್ ಹೇಳ್ತೀನಿ ಕೇಳಿ. ಇದು ಎಲ್ಲಾರು ಹೇಳ್ತಾರೆ ಏನಂತ ಹೇಳಿ, ನೀನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲೆ ಕೆಳಗಡೆ ನುಗ್ತೀನಿ ಅಂತ. ನಾನೊಂದ್ ಹೇಳ್ತೀನಿ, ಆ ರಂಗೋಲೆಗೂ ಭೂಮಿಗೂ ಒಂದು ಗ್ಯಾಪ್ ಇರುತ್ತೆ, ಓಕೆ? ಅದ್ರ ಒಳಗಡೆ ನುಗ್ತೀನಿ ನಾನು. ನನಗೆ ಆ ತಲೆ ಭಗವಂತ ಕೊಟ್ಟಿರೋದಕ್ಕೆ ನಾನು ಯಾರ್ಯಾರನ್ನ ಹೆಂಗ್ ಆಪರೇಟ್ ಮಾಡ್ಬೇಕು, ಹೆಂಗ್ ಆಪರೇಷನ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾ ಇರೋದು. ಸರ್ ನಂಗೆ ಮಾತಾಡೋಕೆ ಅವಕಾಶ ಕೊಡ್ತಿಲ್ಲ. ಮಂಜುಳಾ, ಒಂದ್ ಸೆಕೆಂಡ್ ಮಂಜುಳಾ, ನಾನ್ ಮಾತಾಡ್ಬೇಕು. ನಿನಗ್ ಮಾತಾಡಿ ಪ್ರಯೋಜನ ಇಲ್ಲ. ಒಬ್ರು ಮಾತಾಡಿ. ಹೇಳ್ತಾ ಇದ್ದೀನಲ್ಲ, ನಂದು ಪ್ರೂಫ್ ಇದ್ರೆ ನಾನು ಮದ್ವೆ ಮಾಡಿದೀನಿ ಅಂತ ಅಂದ್ಬಿಟ್ಟು ನಂದು ಪ್ರೂಫ್ ಇದ್ರೆ ಸರಿ ಆಯ್ತು, ಸರಿ ಆಯ್ತು. ಒಂದು ಆಯ್ತಾ, ಒಂದು ರೆಕಾರ್ಡ್ ಕೇಳ್ತಾ ಇದ್ದೀನಿ. ಸರಿ, ಮದ್ವೆಗೆ ನೀನು ಹೋಗಿಲ್ಲ ಅನ್ಕೊಳ್ಳೋದಮ್ಮ. ಸರಿ, ಮದ್ವೆ ಅವ್ರಿಬ್ರು ಶರವಣನು ಕಾವ್ಯ ಮದ್ವೆ ಆಗಿರೋ ವಿಚಾರ ನಿನ್ಗೆ ಗೊತ್ತಿಲ್ಲ. ನಿನ್ಗೆ ಇಬ್ರು ಮಕ್ಳಿದಾರೆ. ನಾನು ಯಾರಾದ್ರೂ ಮಕ್ಕಳ ಮೇಲೆ ಆಣೆ ಹಾಕಿದ್ರೆ ಬೈತೀನಿ, ಏನಕ್ರ ಮಕ್ಕಳ ಮೇಲೆಲ್ಲ ಆಣೆ ಹಾಕ್ತೀರಾ ಅಂತೇಳಿ. ನಾನ್ ನಿನ್ ಮಕ್ಕಳ ಮೇಲೆ ಆಣೆ ಹಾಕು ಅಂತ ನಾನು ಹೇಳಲ್ಲ. ನಾನು ಆಣೆ ಹಾಕು ಅಂತ ಹೇಳ್ತಿಲ್ಲ. ನನಗೆ ಮನುಷ್ಯಾಕ್ಷಿ ಮುಟ್ಟಿ ಹೇಳು. ನನ್ನ ಮಕ್ಕಳಿಗೆ ಆತ್ಮಸಾಕ್ಷಿಯಿಂದ ಹೇಳಮ್ಮ. ಹೌದು, ನೀನೇನ್ ಕೆಲಸ ಮಾಡ್ತಿದ್ಯಾ, ನೀನ್ ಹೆಂಗೆ ಆಧಾರ್ ಕಾರ್ಡ್ ಮಾಡ್ತೀಯಾ, ನಿಂದೂನು ತಕೊಂಡಿದೀನಿ ನಾನು ಎಲ್ಲಾನು, ಇಲ್ಲ ಅಂತಿಲ್ಲ, ಆಯ್ತಾ? ಟೈಮ್ ಬಂದ್ರೆ ನನ್ಗೆ ನಾನು ಹೇಳ್ತಾ ಇದೀನಲ್ಲ, ಆಯ್ತಾ? ಅದು ನಾನು ಹೇಳ್ತೀನಿ, ಅದನ್ನು ವಿತ್ ವಿಡಿಯೋ ನನ್ನ ಹತ್ರ ಇದೆ. ಅದು ಬೇಡ ಇವಾಗ, ಅದ್ರ ಬಗ್ಗೆ ಚರ್ಚೆ ಬೇಡ, ಅದ್ರ ಬಗ್ಗೆ ಚರ್ಚೆ ಬೇಡ ಇವಾಗ. ನಾನು ಹೇಳ್ತೀನಿ ಅದ್ರ ಬಗ್ಗೆ ಇನ್ನೊಂದಿನ ಚರ್ಚೆ ಇಟ್ಕೊಳ್ಳೋಣ. ಈಗ ನಾನು ಕೇಳ್ತಿರೋದು, ಶರವಣ ಕಾವ್ಯ ಮದ್ವೆ ಆಗಿರೋ ವಿಚಾರ ನಿನ್ ಗೊತ್ತಿರ್ಲಿಲ್ಲ? ಇಲ್ಲ ಸರ್, ನನಗೆ ದೇವ್ರ ಹಣೆಗೂ ನನ್ ಮಕ್ಳ ಹಣೆ ಹಾಕಲ್ಲ ಸರ್. ನಾನು ಪೂಜಿಸೋ ದೇವ್ರ ಮೇಲೆ ಹಣೆಗೂನು. ಯಾಕಂದ್ರೆ ನನಗೆ ಇವತ್ತಿಗೂ ನನ್ ದೇವ್ರ ಕಾಪಾಡಿದಕ್ಕೆ ನಾನು ಇವತ್ತಿಗೂ ಇರೋದು. ಒಂದ್ ಸೆಕೆಂಡ್ ಆಯ್ತು. ನಿನಗೆ ಗೊತ್ತಿಲ್ಲ ನಿನ್ನ ಮನೆಗೆ ಅವಳ ಮನೆಗೆ ಎಷ್ಟು ದೂರ, ಎಷ್ಟು ಡಿಸ್ಟೆನ್ಸ್? ಏನು ಎಷ್ಟು ಡಿಸ್ಟೆನ್ಸ್? ನಿನ್ ಮನೆಗೂ ಅವಳ ಮನೆಗೂ ಎಷ್ಟು ಡಿಸ್ಟೆನ್ಸ್ ಇದ್ದಿದ್ದು? ನಮ್ ಮನೆಗೇನು ಅವಳ ಮನೆಗೂ ನೀನ್ ಈಗ್ಲೂ ಕೂಡ ನೀನ್ ಅವಳ ಜೊತೆ ಇದೀಯಾ? ನೀನ್ ಈಗ್ಲೂ ಕೂಡ ಅವಳ ಜೊತೆ ಇದೀಯಾ? ಆದ್ರೂ ನೀನ್ ಅವಳನ್ನ ಬಿಟ್ಕೊಟ್ಟಿಲ್ಲ. ಒಂದ್ ವಿಚಾರ, ನೀನ್ ಇಷ್ಟೆಲ್ಲ ನನ್ ಬಗ್ಗೆ ಹೇಳ್ತಿದ್ಯಲ್ಲ, ನಾನು ಅವನ ಬಾಂಡಿಂಗ್ ಹೆಂಗಿದೆ ಅಂತ ಹೇಳ್ಬೇಕು. ಒಂದ್ ನಿಮಿಷ ಮಂಜುಳಾ, ಒಂದ್ ನಿಮಿಷ ನಾನು ಕೇಳಿಸ್ಕೊಳ್ತೀನಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡು. ನಿನ್ನ ಮನೆಗೂ ಶರವಣ ಮನೆಗೂ ಎಷ್ಟು ದೂರ ಡಿಸ್ಟೆನ್ಸ್? ಒಂದು ಬೀದಿ ಡಿಸ್ಟೆನ್ಸ್ ಸರ್. ಒಂದು ಬೀದಿ ಡಿಸ್ಟೆನ್ಸ್ ಅಲ್ವಾ? ಶರವಣ ಮನೆ ಬಂದ್ಬಿಟ್ಟು ಅವನಿರೋದೇ ಬೇರೆ, ನಾನು ಕಾವ್ಯ ಇದ್ದಿದ್ದು ಒಂದೇ ಏರಿಯಾದಲ್ಲಿ. ಅದು ಯಾವಾಗ ಅಂತ ಕೇಳ್ರಿ, ಪಾಯ್ಸನ್ ಕುಡ್ದಿ ಅವ್ರ ಮನೇಲೂನು ಅವಳನ್ನ ಸೇರ್ಸ್ಕೊಳ್ಳಿಲ್ಲ. ಅವ್ರ ಅಮ್ಮ ಬಾಯಿ ಬಂದಂಗ್ ಬೈದ್ರು ಅಂತ ಅನ್ಬಿಟ್ಟು, ನಾನ್ ಕೆಲ್ಸಕ್ ಹೋಗ್ಬೇಕು, ನನಗ್ ದೂರ ಆಗತ್ತೆ, ನನಗ್ ಒಂದ್ ಮನೆ ಮಾಡ್ಕೊಡು ಅಂತ ಅನ್ಬಿಟ್ಟು ಅವಳು ಇದ್ದಿದ್ ನಿಜ. ಅದು ಜಾಸ್ತಿ ದಿವಸ ಇರ್ಲಿಲ್ಲ ಸರ್. ಬೇಕಾದ್ರೆ ಓನರ್ಗೆ ಬೇಕಾದ್ರೆ ಬೆಳಗ್ಗೆ ನಾನು ಹೋಗ್ಬಿಟ್ಟು ನಾನು ಫೋನ್ ಕೊಡ್ತೀನಿ, ನೀವೇ ಕೇಳಿ ಬೇಕಾದ್ರೆ ಅವಳು ಎಷ್ಟು ದಿನ ಇದ್ಲು. 1 ತಿಂಗಳು ಇದ್ಲು ಸರ್ ಅಷ್ಟೇ. ಸರಿ, ಪಾಯ್ಸನ್ ಕೊಡ್ದಾಗ ಯಾರು ಕರ್ಕೊಂಡು ಹೋಗಿದ್ದು, ಯಾರು ಅಡ್ಮಿಟ್ ಮಾಡಿದ್ದು? ನಾನೇ. ಮತ್ತೆ ಯಾರು ಬಂದಿಲ್ಲ ಜೊತೆ? ನೀನು ಒಬ್ಳೆ? ಇಲ್ಲ, ನಾನು ಮತ್ತೆ ಶರಣ ಇಬ್ರನ್ನೇ ಬಂದಿದ್ದು. ಅದು ನನಗೆ ಇಲ್ಲಿ ಬಂತ ಪಾಯಿಂಟ್. ನೀನು ಶರವಣ ಅಲ್ವಾ? ಶರವಣ ಯಾರು? ಏನ್ ಸರ್? ಶರವಣ ಯಾರಮ್ಮ ಸರ್? ನಾನು ಅವಣ್ಣ ಒಂದೇ ಏರಿಯಾದಲ್ಲಿ. ಒಂದು ನಿಮಿಷ, ನನ್ನ ಕ್ವಶನ್ ಆನ್ಸರ್ ಮಾಡು. ಶರವಣ ಯಾರು? ನೀನು ಮನೇಲಿ ನೀನು ಅವ್ರ ಮನೇಲಿ ಪಾಯ್ಸನ್ ಕುಡಿದಿದ್ಲು. ನೀನು ಅವಳಿಗೆ ನಿನ್ ಫ್ರೆಂಡು, ಕ್ಲೋಸ್ ಫ್ರೆಂಡು. ಒಬ್ಳು ಫ್ರೆಂಡ್ ಪಾಯ್ಸನ್ ಕುಡಿದಿದ್ದಾಳೆ ಅಂದಾಗ ನಾವು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ, ಏನೇ ಆಗಿರ್ಲಿ. ಫಸ್ಟ್ ಪ್ರಾಣ, ಒಂದ್ ನಿಮಿಷಮ್ಮ, ಪ್ರಾಣ ಉಳಿಸ್ಬೇಕು, ಆಯ್ತಾ? ಪ್ರಾಣ ಉಳಿಸ್ಬೇಕು. ಅದೇನೇ ನಮ್ ದುಶ್ಮನ್ ಆಗಿದ್ರು ಕೂಡ ನಾವು ಅದನ್ನ ಮಾಡ್ಬೇಕು. ಬಟ್ ಅಲ್ಲಿ ಶರವಣನ್ ಎಂಟ್ರಿ ಹೆಂಗಾಯ್ತು ಸರ್? ನನಗೆ ಅವತ್ತು ಅವಳು ಫೋನ್ ಮಾಡಿದ್ಲು. ಫೋನ್ ಮಾಡ್ಬಿಟ್ಟು ಈ ತರ ಪಾಯ್ಸನ್ ಕುಡ್ದ್ಬಿಟ್ಟಿದೀನಿ ನಾನು ಅಂತ ಅಂದ್ಲು. ಇವನ್ಗೂ ಫೋನ್ ಮಾಡ್ದೆ, ಅವ್ಳು ವಿಷ ಕುಡ್ದಿದ್ದಾಳೆ. ಯಾಕೆ ಶರವಣನ್ ಫೋನ್ ಮಾಡ್ದೆ?
ತಡೀರಿ ಸರ್ ಯಾಕೆ ನಿಜ ಒಂದ್ ನಿಮಿಷ, ಕೂತ್ಕೊಳ್ಳಿ. ನಿನಗೆ ನಿಮ್ಮ ಊರಲ್ಲಿ ಸರವಣ ಬಿಟ್ರೆ ಬೇರೆ ಯಾರು ಹುಡುಗರೇ ಇಲ್ವಾ? ಏನ್ ಸರ್? ಸರವಣ ಬಿಟ್ರೆ ಬೇರೆ ಯಾರು ಹುಡುಗರೇ ಇರ್ಲಿಲ್ವಾ ಅವತ್ತು ನಿಮ್ಮೂರಲ್ಲಿ? ನಾನು 5 ಜನಕ್ಕೆ ಫೋನ್ ಮಾಡಿದೆ. ಒಂದ್ ಸೆಕೆಂಡ್, ಒಂದ್ ಕ್ವಶನ್ ಅವ್ರು ಮಾತಾಡ್ಲಿ ಇರಲ್ಲ, ಅವ್ರೇನೋ ಹೇಳಕ್ ಬಿಡ್ತಾರೆ, ಹೇಳಕ್ ಬಿಡ್ತಾರೆ. ನಾನು ಫುಲ್ ಮಾತಾಡೋ ಗಂಟ ಕೇಳಿ ಸರ್. ನಾನು ಹೇಳಿಮ್ಮ. 5 ಜನಕ್ಕೆ ಫೋನ್ ಮಾಡಿದೆ ಸರ್. 5 ಜನಕ್ಕೂ ಫೋನ್ ಮಾಡಿದೆ. ಗಾಡಿ ಇಲ್ಲ ಅಂತ ಅಂದ್ರು. ನಾನ್ ಲಾಸ್ಟಿಗೆ ಅಣ್ಣ ಈ ತರ ಪಾಯ್ಸನ್ ಕುಡ್ದ್ಬಿಟ್ಟಿದ್ದಾಳಂತೆ ಕಾವ್ಯ, ಅಣ್ಣ ಬನ್ನಿ ಅಂತ ಅಂದೆ. ಆವಣ್ಣನು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ, ಸರಿ ಅಂತ ಬಂದ್ರು. ಬಂದಿದ್ದ ದಿವ್ಸ ನೀವು ಫೋನ್ ಮಾಡಿದೀನಿ, ಫೋನ್ ಮಾಡಿಲ್ಲ ಅಂತಂದ್ರೆ ಅವ್ನು, ನಾನ್ ಇವಾಗ ಹೇಳ್ತಿದೀನಲ್ಲ ಸರ್, ಅವ್ನು ಅವ್ನ ಮನ್ಸಾಕ್ಷಿ ಪ್ರಕಾರ ಮುಟ್ಕೊಂಡ್ ಹೇಳಿ. ನಾನು ಅವ್ನಿಗೆ ಫೋನ್ ಮಾಡ್ಲಿಲ್ವಾ ಅಂತ ಕೇಳ್ರಿ. ಅವ್ರ ತಾಯಿಗೆ ತಮ್ಮಂಗೂ ಫೋನ್ ಮಾಡ್ದೆ ನಾನು, ಅವ್ಳು ಸತ್ರ ತಾಯಿಗೆ ಅಂತ ಅಂದ್ರು. ಇವನಿಗೂ ಫೋನ್ ಮಾಡಿದ್ರೆ ಸತ್ರ ಎತ್ತಾಕ್ತೀನಿ ಅಂತ ಅಂದ. ಈ ಮಾತು ಅಂದಿಲ್ವಾ ಅಂತ ಕೇಳ್ರಿ ಸರ್ ಅವ್ನು. ಹಲೋ ರೆಕಾರ್ಡಿಂಗ್ ಇದೆ ಮಂಜುಳಾ, ಅದು ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ನೀನ್ ಕಾಲ್ ಮಾಡಿರೋದು ನನ್ನ ಹತ್ರ ಇದೆ. ನಾನು ಅದನ್ನು ಸ್ಪ್ರೆಡ್ ಮಾಡ್ತೀನಿ. ನಾನ್ ಮಾತಾಡಿರೋ ಪ್ರತಿಯೊಂದು ಇದೆ. ಅಲ್ಲ ಇಲ್ಲಿ ಕೇಳು, ನೀನು ಅವತ್ತು ಅವಳು ಒಂದ್ ಸೆಕೆಂಡ್ ನನಗ್ ಮಾತಾಡಕ್ ಕೊಡು. ಅವತ್ತು ಪಾಯ್ಸನ್ ಕೊಡ್ದಾಗ ನಾನು ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡಿಲ್ಲ. ನಿನಗೆ ಸರ್ವಣ್ಣಂಗೆ ಮಾತ್ರ ಕಾಲ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ನಾನು ಪ್ರೂಫ್ ಕೊಡ್ತೀನಿ. ಅದೇ ನಂಬರ್ ಇವತ್ತು ಸ್ವಿಚ್ ಆಫ್ ಆಗಿದೆ, ನಾನು ತೆಗೆಸ್ಕೊಡ್ತೀನಿ ಆ ಕಾಲ್ ಲಿಸ್ಟ್ ನ. ನೀವು ಎಷ್ಟೆಷ್ಟು ಡ್ರಾಮಾ ಮಾಡಿದ್ದೀರಾ, ಎಷ್ಟೆಷ್ಟು ಐ ಡ್ರಾಮಾ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ, ನೀವ್ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಏನು ಪ್ರೂವ್ ಅದೇನೆ ಹೇಳ್ತಾ ಇದೀನಲ್ಲ, ನೀನ್ ಪ್ರೂವ್ ಮಾಡು. ನಾನು ಹೇಳ್ತಾ ಇದೀನಲ್ಲ, ನಾನೇ ನಿಂತು ಮದ್ವೆ ಅವತ್ತ ನನ್ನ ಮುಂದೆ ನೀನು ಅವ್ರ ಮನೆಗೆ ಅವ್ರ ಅಮ್ಮ ಬರ್ತಡೆಗೆ ಬಂದು ಹೋದಾಗ, ನೀವು ಅವ್ರ ಅಮ್ಮ ಮನೆಗೆ ಬರ್ತಡೆಗೆ ಬಂದು ಹೋದಾಗ ಅವನು ಅಕ್ಕ ತಂಗಿ ಅಂತ ಹೇಳಿ ಮೈನ್ ಪಾಯಿಂಟ್ ಏನಿದೆಯೋ ಅದನ್ನ ಮಾತಾಡ ನೋಡಮ್ಮ. ಒಂದ್ ನಿಮಿಷ ಮಂಜುಳಾ, ನಾನು ಮೈನ್ ಮ್ಯಾಟರ್ ಬರ್ತೀನಿ ಕೇಳಮ್ಮ. ಇಲ್ಲಿ ಏನ್ ಗೊತ್ತಾ, ಇವಳು ಇಬ್ಬರು ಮಕ್ಕಳನ್ನ ಬಿಟ್ಟು ಇನ್ನೊಬ್ಬನ ಮದುವೆ ಆಗಿರೋದು ಆಯ್ತಾ, ಹೇಳ್ತಿನ್ನೋ ಕೆಲಸ ಮಾಡಿದಾಳೆ ಆಯ್ತಾ. ಇವಳು ಸೂಳೆ ಅಂತ ನಾನು ಹೇಳ್ತೀನಿ ಆಯ್ತಾ. ಅದನ್ನ ಆನ್ ದ ರೆಕಾರ್ಡ್ ಮ್ಯೂಟ್ ಮಾಡಿದಿರಾ ಬಿಡ್ತೀನಿ ನಾನು. ಯಾಕಂದ್ರೆ ಗಂಡ ಇರ್ಬೇಕಾದ್ರೆ ಗಂಡನ್ ಜೊತೆಲಿ ಇದ್ಕೊಂಡು ಪ್ರೀತಿ ಮಾಡಿ ಲವ್ ಮಾಡಿ ಗಂಡನ್ ಬಿಟ್ಬಿಟ್ಟು ಅಮ್ಮನ್ ಜೊತೆಲಿ ಇದ್ದೀನಿ ಅಂತ ಹೇಳ್ಕೊಂಡು ಇನ್ನೊಬ್ಬನ್ ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ನನ್ ಇರ ಆಮೇಲೆ ಕೇಳುವಂತ ಆಯ್ತಾ. ಸೊ ನೋಡಮ್ಮ, ಅವಳು ಈ ತರ ಸೂಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾಳೆ. ಓಕೆ, ಏನೋ ಅಮ್ಮನ್ ಮನೆಗೆ ಹೋಗ್ತೀನಿ ಅನ್ಬಿಟ್ಟು ಹೇಳಿ ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡು, ಅದು ರಾಜಾರೋಷ್ಟ್ರವಾಗಿ ಏನೋ ಮೈಯೆಲ್ಲ ಅರ್ಶನ ಹಾಕೊಂಡು ಏನು ಗೊತ್ತಿಲ್ದಿರೋ ತರ ಅಲ್ಲಿ ಒಬ್ರು ಲೇಡಿ, ಅದನ್ನು ಕೂಡ ನಾನು ವಿಡಿಯೋ ರೆಕಾರ್ಡ್ ಇದೆ, ಒಂದು ಲೇಡಿ ಕೇಳ್ತಾರೆ ಯಾರನ್ನ, ಸರವಣನ್ನ, ಲೋ ಸರವಣ ಇದೇನೋ ನೋಡಿದ್ರೆ ಮದ್ವೆ ಆಗಿ ಮಕ್ಳಾಗಿರೋ ತರ ಇದ್ದಾಳಲ್ಲೋ ಅಂತ ಕೇಳಿದಾಗ, ಅಕ್ಕ ನೀನ್ ಹಂಗೆಲ್ಲ ಹೇಳ್ಬೇಡ ಅಕ್ಕ, ನೀನು ಆಂಟಿ ನೀನ್ ಅದೆಲ್ಲ ಹೇಳ್ಬೇಡ ಆಂಟಿ, ಹಂಗೆಲ್ಲ ಇಲ್ಲ, ಅವಳು ನಾವು 10 ವರ್ಷದಿಂದ ಪ್ರೀತಿ ಮಾಡ್ತಾ ಇದೀವಿ, ನಮ್ಮ ಹುಡುಗಿ ಹಂಗೆಲ್ಲ ಇಲ್ಲ, ಸೊ ನಾನೇ ಮುಟ್ಟಿ ನಾನೇ ಅವಳಿಗೆ ಹಿಂಗೆಲ್ಲ ಮಾಡಿರೋದು ಅನ್ನೋದು ಆ ಅಮ್ಮ ಹೇಳಿರೋದು ರೆಕಾರ್ಡಿಂಗು ನನ್ನ ಹತ್ರ ಇದೆ. ಅದು ಬರುತ್ತೆ ಮುಂದಿನ ದಿನಗಳಲ್ಲಿ ಒಂದು. ಆಮೇಲೆ ಇವಳು ಹೋಗ್ಬೇಕಾದ್ರೆ ಇವಳು ಸಾಚ ಆಗಿದ್ದು ಅವಳು ಏನಂದ್ರೆ, ಓಕೆ ಎಷ್ಟೋ ಜನ ಹೆಂಡ್ತಿದಿರು ಗಂಡನ್ ಬಿಟ್ಟು ಹೋಗ್ತಾರೆ, ಓಕೆ ಬಾಳಕಾಗದೇ ಇರೋರು, ಯೋಗ್ಯತೆ ಇಲ್ದಿರೋರು ಕೆಲವೊಬ್ರು ಓಕೆ ಹೋಗ್ತಾರೆ, ಹೋಗಿ ಹೆಂಗಾದ್ರೂ ಸಾಯ್ಲಿ. ಆದ್ರೆ ಈ ಹುಡುಗನ ಮನೆಯಲ್ಲಿ ಈ ಹುಡುಗನಿಗೆ ಈಗ ನಾನು ಪುರುಷ ಆಯೋಗ ಅಂತ ಮಾಡಿದ್ದೀನಿ ಆಯ್ತಾ. ಅದಕ್ಕಂತ ನನ್ನ ಹೆಣ್ಣು ವಿರೋಧಿ ಅಲ್ಲ. ಹೆಣ್ಣು ಮಕ್ಳಿಗೆ ಏನ್ ನ್ಯಾಯ ಇದೆಯೋ ಅದೇ ಗಂಡು ಮಕ್ಳಿಗೂ ಬೇಕು ಅಂತ ನಾನು ಓದಾಡ್ತಾ ಇದ್ದೀನಿ. ನನ್ಗೆ ಇದಕ್ಕೋಸ್ಕರ ನಾನ್ ಸತ್ರು ಕೂಡ ನನ್ನಿಂದ ನನ್ ಏನ್ ಹೇಳ್ತಾರ, ವಿ2 ಸೂರ್ಯ ಏನೋ ಮಾಡ್ತಿದ್ದ, ಈ ಗಂಡಸರ ಪರವಾಗಿ ನ್ಯಾಯಕ್ಕೋಸ್ಕರ ನಿಂತಿದ್ದ ಕಣ ಅಂತ ಹೇಳ್ತಾರಲ್ಲ, ಅದೇ ಸಾಕು ನನಗೆ. ನಾನ್ ಆ ತರ ಬದುಕ್ ಬರ್ತಾ ಇರೋನು. ಸೊ ಹಾಗಿರ್ಬೇಕಾದ್ರೆ ಈ ಹುಡುಗನಿಗೆ ಇವನು ಸೈಟ್ ಅಡ ಇಟ್ಟು ದುಡ್ಡು ಕೊಟ್ಟಿರ್ತಾನೆ, ಇವನೇ ಕೊಟ್ಟಿದ್ದಾರೆ ಆ ಸೈಟ್. ಬೇರೆಯವ್ರಿಗೆ ಸೇಲ್ ಅಗ್ರಿಮೆಂಟ್ ಆಗಿದೆ, ಇನ್ನೊಂದು ತಿಂಗಳಲ್ಲಿ ಅದು ಮುಗಿಯುತ್ತೆ, ಅವನು ಕಣ್ಣೀರ್ ಹಾಕ್ತಾನೆ. ಒಂದ್ ಕಡೆ ಸೈಟ್ ಹೋಗುತ್ತೆ, ಒಂದ್ ಕಡೆ ಅವ್ರ ಅಮ್ಮನ್ ನೋಡ್ಕೊಳ್ಳೋರಿಲ್ಲ, ಒಂದ್ ಕಡೆ ಮಕ್ಕಳು ನೋಡ್ಕೊಳ್ಳೋರಿಲ್ಲ, ಒಂದ್ ಕಡೆ ಇವನ್ಗೆ ಒಂದ್ ಕೈ ವರ್ಕ್ ಆಗಲ್ಲ ಆಯ್ತಾ. ಇವನು ಕಷ್ಟ ಪಡ್ಬೇಕು ಆಯ್ತಾ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಇವಳು ಎಂಜಾಯ್ ಮಾಡೋವರ್ಗು ಎಂಜಾಯ್ ಮಾಡ್ಬಿಟ್ಟು ಇವಾಗ ಹೊಸದೊಂದು ನೋಡ್ಕೊಂಡು ಹೋಗ್ತಾಳೆ ಅಂದ್ರೆ ಆಯ್ತಾ, ಇವಳಿಗೆ ಪಾಠ ಕಲಿಸ್ತಾ ನಾನು ಇವಳ ವಿಚಾರದಲ್ಲಿ ಸುಮ್ಮನೆ ಅಂತೂ ಬಿಟ್ಟಿಲ್ಲ. ಇದು ಟ್ರೈಲರ್, ಇನ್ನು ಮೇನ್ ಪಿಕ್ಚರ್ ಇನ್ನೂ ಬರ್ತಾನೆ ಇರುತ್ತೆ. ಅವಳು ನನ್ಗೆ ವಿಡಿಯೋದಲ್ಲಿ ಹೇಳ್ತಾಳೆ, ಸರ್ ರಾಜಕಾರಣಿಗಳು ಮಾಡಿಲ್ವಾ ಸರ್, ಏನೋ 7-8 ಹೆಂಡ್ತಿದಿರೋ ಅಂತ ಹೇಳಿ. ಇವಳು ಯಾರ ರಾಜಕಾರಣಿ, ಇವಳು ಏನು,
ರಾಜಕಾರಣಿ ನನ್ನ ಇದನ್ನ ವಿಧಾನಸೌಧದ ಮುಂದೆ ಕೂರಿಸ್ತೀನಿ ಆ ಹುಡುಗನ್ಗೆ. ನೋಡ್ರಪ್ಪ, ನೀವು ಮಾಡ್ತಾ ಇರೋ ತಪ್ಪಿಗೆ ನನ್ನ ಹೆಂಡತಿ ನನ್ಗೆ ಹಂಗೆ ಹೇಳ್ಬಿಟ್ಟು ಹೋಗಿದ್ದಾಳೆ, ನೀವು ರಾಜಕಾರಣಿಗಳು ನೀವು ಸರಿ ಹೋಗಿ ಅಂತ ಹೇಳಿ ಇವ್ನು ಕುತ್ಕೊಳ್ತಾನೆ ಅಲ್ಲಿ ಪ್ರತಿಭಟನೆಗೆ ವಿಧಾನಸೌಧದ ಮುಂದೆ. ಆಯ್ತಾ, ಅವಳು ರಾಜಕಾರಣಿ ಹೆಸರು ತಗೊಂಡಿದ್ದಾಳಲ್ಲ, ಯಾ ರಾಜಕಾರಣಿ 7 8 ಹೆಂಡತಿ ಮಾಡ್ಕೊಂಡಿದಾರೆ ಅಂತ ತೋರ್ಸ್ಬೇಕು ಇವಳು. ಆಯ್ತಾ, ಒಂದು. ಎರಡನೇದು, ಇವಳಿಗೋಸ್ಕರ ಈ ಹುಡುಗ ಬೀದಿ ಪಾಲ್ ಬಂದಿರ್ಬೇಕಾದ್ರೆ ಇವತ್ತಿಗೂ ಕೂಡ ಇವನ್ ಟಿಲ್ ಟುಡೇ, ಆಯ್ತಾ, ಮೊನ್ನೆ ನನಗೆ ಗೊತ್ತಿಲ್ದಿರ ಒಂದು ವಿಡಿಯೋ ಮಾಡಿಸಿ ಇಲ್ಲಿ ಆಫೀಸಲ್ಲಿ ಬಿಡಿಸಿದ್ದಾನೆ. ಅದ್ ನನ್ಗೆ ಗೊತ್ತೇ ಇಲ್ಲ, ನೆಕ್ಸ್ಟ್ ಡೇ ಗೊತ್ತಾಯ್ತು. ಆಯ್ತಾ, ಅದಾದ್ಮೇಲೆ ಈ ಹುಡುಗ ಬಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಏನ್ ಹೇಳ್ತಾರೆ, ಸರ್ ನನಗೆ ಬೇರೆ ಆಪ್ಷನ್ಸ್ ಇಲ್ಲ ಸರ್, ಅವಳು ಇಷ್ಟೆಲ್ಲಾ ಮಾಡಿರೋಳು ನನ್ನನ್ನ ಸಾಯಿಸ್ಬಿಡ್ತಾಳೆ ಸರ್, ನನ್ಗೆ ನಿಮ್ಮ ಹತ್ರ ರಕ್ಷಣೆ ಕೊಡಿ ಅಂತ ಬರ್ತಾನೆ. ನಾನು ಇಟ್ಕೊಂಡಿದ್ದೀನಿ ಅವನ್ನ, ಐ ಡಿಡ್ಂಟ್ ಸೇ ನೋ ಅಂತೇಳಿ, ನಾನಿದ್ದೀನಿ ಬಾರಪ್ಪ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಯಾರು ಬಂದ್ ಮುಟ್ತಾರೆ ನೋಡೋಣ ಅಂತೇಳಿ. ಅವ್ನು ಯಾವನೋ ಒಬ್ಬ ಸೂಳೆ ಮಗನ್ ಇಟ್ಕೊಂಡಿದ್ದೆ. ಆಯ್ತಾ, ಅವನು ಯಾರೋ ಒಬ್ಬರಿಗೆ ಕಂಟೆಂಟ್ ಬೇಕು ಅನ್ನೋದಕ್ಕೋಸ್ಕರ ಅವನಿಗೆ ನಾನು 5 ಲಕ್ಷದವರೆಗೂ ಕೆಲಸ ಮಾಡ್ಕೊಟ್ಟಿದ್ದೀನಿ. ಅವನು ಯಾವಾಗ್ಲೂ ಜೈಲಲ್ಲಿ ಹೋಗಿ ಮುದ್ದೆ ಮುರಿಬೇಕಾಗಿತ್ತು. ಅವನಿಗೆ ಬಂದ್ಬಿಟ್ಟು ಯಾವಳೋ ಒಬ್ಳು ಮುಂಡೆ ತಿರ್ಬೋಕಿ ಮುಂಡೆ ಬಂದ್ಬಿಟ್ಟು, ಅವಳು ಊರ್ ಸೂಳೆ ಮುಂಡೆ ಬಂದ್ಬಿಟ್ಟು ಅವನ್ನ ಬುಕ್ ಮಾಡ್ಕೊಂಡು ಅವನ ಹತ್ರ ಏನೋ ಆಡಿಯೋ ನನಗ್ ಕೆಡ್ದಾಗ್ ನೋಡಮ್ಮ, ನನಗೆ 100 ಜನ ಹೊಗಳ್ಬೇಕಾದ್ರೆ ಯಾವನೋ ಒಬ್ಬ ಕೆಡ್ದಾಗ್ ಬೈದ್ರೆ ಅಥವಾ ಯಾವಳೋ ಒಬ್ಳು ಕೆಡ್ದಾಗ್ ಬೈದ್ರೆ ನಾನು ಅದ್ರ ಕಡೆ ಗಮನ ಕೊಡೋನಲ್ಲ. ನನ್ ಕೆಲ್ಸ ಏನಿದೆಯೋ ಅದ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇವ್ರ ವಿಚಾರದಲ್ಲಿ ನಿಂದು ಪಾತ್ರ ಇದೆ ಅಂತ ನಾನು ಈಗ್ಲೂ ಖಡಾಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ. ಒಂದೇ ಒಂದು ಕ್ವಶನ್ ಸರ್, ನನ್ ಮಂಜುಳಂಗ್ ಒಂದ್ 2 ಕ್ವಶನ್ಸ್ ಕೇಳ್ತೀನಿ, ಸಿಂಪಲ್ ಅವಕಾಶ. ಸರ್, ಮಂಜುಳ ಮದುವೆ ಮಾಡಿಸ್ದಾಗೆಲ್ಲ ಮುಂದೆ ನಿಂತಿದ್ಯಾ, ನಿಂಗೆ ಗೊತ್ತು ವಿಚಾರ ಊರಲ್ಲಿ. ನಾನು ಅವಳಿಗೆ ನಾನ್ ಸಿಂಪಲ್ ಆಗಿ ಕೇಳ್ತೀನಿ ಅಷ್ಟಕ್ಕೆ. ಹ್ಞೂ ಅಷ್ಟೇ, 2ನೇ ಮಾತು. ನನಗೆ ಎಳ್ದಾಡಕ್ ಹೋಗ್ಬೇಡ, ಏನು ಎಳ್ದಾಡಕ್ ಹೋಗ್ಬೇಡ, ಸಿಂಪಲ್ ಹ್ಞೂ ಅಷ್ಟೇ, 2 ಕೊಡು, ಆಯ್ತಾ? ಮದುವೆ ಮಾಡ್ಸಿದ್ಯಾ, ನಾನು ಅವಳಿಗೆ ಯಾವ್ದೇ ರೀತಿ ತೊಂದ್ರೆ ಕೊಡ್ದಂಗೆ ಇಟ್ಕೊಂಡು ನನ್ ಕೈಲಿ ಆಗಿಲ್ಲ ಅಂದ್ರೂ ನಾನ್ ದುಡ್ಕೊಂಡು ನಾನ್ ಜೀವನ ಮಾಡಿ ಸಾಕ್ಸಿದೀನಿ ಅವಳ. ಒಂದ್ ಸೆಕೆಂಡ್ ಆಯ್ತು, ಓಕೆ, ಮುಗೀತು. ನಾನು ಅವಳಿಗೆ ನಿಜ ಇರೋದನ್ನ ಒಪ್ಕೋಬೇಕಾದ್ರೆ ಒಂದು ಅವಳು ಎಷ್ಟು ಸತಿ ನಿನಗ್ ಕಂಡಂಗೆ ಎಷ್ಟು ಸತಿ ರಾಜಿ ಮಾಡಿದ್ರಿ ನಿಮ್ಮೂರಲ್ಲಿ? ಎಷ್ಟ್ ಸತಿ ಬಂತು ಸರ್? ಒಂದ್ ನಿಮಿಷ, ಎಷ್ಟ್ ಸತಿ? ಮಿನಿಮಮ್ ಆಯ್ತು, ಒಂದ್ 7-8 ಸತಿ ಮಾಡಿದೀವಿ. ಓಕೆ, ದಟ್ಸ್ ಫೈನ್. ಓಕೆ, ನೆಕ್ಸ್ಟ್. ಅವಳಿಗೆ ನಾನು ಯಾವ್ದೇ ರೀತಿನೂ ತೊಂದ್ರೆ ಕೊಡ್ದಂಗೆ, ನಾನು ಯಾವ್ದೇ ರೀತಿ ಅವ್ರ ಮನೆಗೆ ಆಗ್ಲಿ ನಾನೇನು ತೊಂದ್ರೆ ಕೊಟ್ಟಿಲ್ಲ. ನಾನ್ ಬೇಕಾದಂಗೆ ಇದ್ದವನು, ನಾನ್ ಜಮೀನ್ ಮಾಡ್ಕೊಂಡೆ, ಅವಳಿಂದ ಎಲ್ಲಾನು ಕಳ್ಕೊಂಡು ನಾನು ಊರಿಗೆ ಬಂದೆ ಬೇಡ ಅಂತ. ನನ್ ಎಲ್ಲಾ ತರನು ನನಗ್ ನೋವು ಕೊಟ್ಕೊಂಬಂದ್ರು, ನಾನು ಅವಳ ಪರ್ಸನಲ್ ಏನೇ ಇದ್ರು ನಾನು ಅದನ್ನ ಒಂದ್ ಸೆಕೆಂಡ್ ನಾನು ಮಾತಾಡಕ್ಕೆ 2 ಉತ್ತರ ಕೊಡಿ. ಒಂದ್ ನಿಮಿಷ ಅಲ್ಲೇ ಇದ್ದಾಗ ಮಾಡ್ಕೊಂಡ್ ಬಂದಿರೋದು, ಆಯ್ತಾ? ಅದು ರೆಕಾರ್ಡ್ಸ್ ಆಚೆ ಬರುತ್ತೆ ಲಾಸ್ಟಿಗೆ. ನೆಕ್ಸ್ಟ್, ನಾನು ಅವಳು ಎಷ್ಟೇ ಅಫೇರ್ ಇದ್ರು ನಿನ್ ಮುಂದೆ ನಾನು ಓಪನ್ ಆಗಿ ಹೇಳಿದ್ದೀನಿ, ನಿನ್ಗೂ ಗೊತ್ತು, ಎಲ್ಲಾ ಗೊತ್ತು ಅವಳು. ಏನೋ ನಾನು ಮುಚ್ಚಿಟ್ಟಿಲ್ಲ ನಿನ್ನ ಹತ್ರ, ನಿನ್ಗೂ ಗೊತ್ತು ಆ ವಿಚಾರದಲ್ಲಿ. ಕಾರ್ತಿ ಅನ್ನೋನ್ ಲಾಸ್ಟಿಗೆ ಫೈನಲ್ ಈ ಸತಿ ಬಂದಾಗ ಕಾರ್ತಿ ಅನ್ನೋನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು, ಅವಳು ಬೆಂಗಳೂರಿಗೆ ಹೋಗಿ ಬಂದಿದ್ದು ನಿನಗೆ ಚೆನ್ನಾಗ್ ಗೊತ್ತು ಎಲ್ಲ. ಅದನ್ನ ನಾನು ಮದ್ವೆ ಆಗಿದ್ದಾನೆ, ಅವನ ವಿಚಾರ ಎತ್ತಬಾರ್ದು, ಬೇಡ. ಓಕೆ, ಅವಳು ಇದ್ದು ನನ್ನ ಮಕ್ಳಿದ್ದಾರೆ ಅಂತ ಅಂದಾಗ ಅವ್ನಿಗೆ ಮಾಡಿದಾನಲ್ಲ ಕೆಲ್ಸನ, ಅದಕ್ಕೆ ನಿನ್ನ ಫ್ರೆಂಡ್ ತಮ್ಮ, ನಿನಗೂ ಕ್ಲೋಸ್ ಆಗಿದ್ದವನು, ಅವ್ನ್ ಮಾಡಿರೋ ತಪ್ಪ ಸರಿನಾ? ಅವ್ನಿಗೆ ಏನ್ ಶಿಕ್ಷೆ ಕೊಡ್ಸ್ಬೇಕು ಹೇಳು, ನಿನ್ ಬೈಲೆ ಹೇಳು, ನೀನೇ ಫಸ್ಟ್. ಇಲ್ಲ ಶಿಕ್ಷೆ ಅಂತ ಬಂದಾಗ ನಾನು ಹೇಳ್ತೀನಿ ಕೇಳ. ಶಿಕ್ಷೆ ಅಂತ ಬಂದಾಗ ನೋಡಮ್ಮ, ಒಂದ್ ನಿಮಿಷ ಶಿಕ್ಷೆ ಅಂತ ಬಂದಾಗ ಅವ್ನು ಹೇಳ್ತಿದ್ದಾನಲ್ಲ, ಅವನಿಗೆ ಪ್ರಶ್ನೆ ಕೇಳಕ್ ಬಂದಿಲ್ಲ, ನಾನು ಹೇಳ್ತೀನಿ. ಶಿಕ್ಷೆ ಅಂತ ಬಂದಾಗ ಆ ಹುಡುಗನ್ಗೆ ಏನೂ ಆಗಲ್ಲ, ಆ ಹುಡುಗನ್ಗೆ ಚೀಮಾರಿ ಆಗ್ತಾರೆ ಅಷ್ಟೇ, ಆಯ್ತಾ? ಯಾಕಂದ್ರೆ ಈ 2 ಮಕ್ಕಳ ತಾಯಿನ ಕಟ್ಕೊಂಡು, ಓಕೆ, ಸೆಕೆಂಡ್ ಹ್ಯಾಂಡ್ ಮದ್ವೆ ಆಗ್ತಾರೆ, ಮತ್ತೊಂದು ಮಗದದ್ದು, ಓಕೆ, ಅದು ಫೈನ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸರ್ 10 ವರ್ಷದಿಂದ ಲವ್ ಸರ್, ಅವನು ನನಗೆ ಗೊತ್ತಿಲ್ಲ ಸರ್. 10 ವರ್ಷದಿಂದ ಲವ್ ಮಾಡೋನು ಸರ್. ಲವ್ ನನಗೆ ಗೊತ್ತಿಲ್ಲ, 10 ವರ್ಷದಿಂದ ಎಲ್ಲಿಂದ ಬಂತು ನಾವು ಲವ್? 10 ವರ್ಷದಿಂದ ಲವ್ ಮಾಡೋಣ. ನಾನು ಮುಗಿಸ್ತಾ ಇದ್ದೀನಿ ಈಗ. ನೋಡಮ್ಮ, ಈಗ ವಿಚಾರ ಲೀಗಲ್ ಅಂತ ಬಂದಾಗ ಆ ಹುಡುಗನ್ಗೆ ಚೀಮಾರಿ ಆಗ್ತಾರೆ, ಯಾಕೆ ಉಗ್ದಿ ಕಳಿಸ್ತಾರೆ. ಓಕೆ, ಇದು ಕಾನೂನಲ್ಲಿರೋದು. ಯಾಕಂದ್ರೆ ಅವ್ನು ಒಂದೇ ಮಾತು ಹೇಳ್ಬೋದು, ಸರ್ ಇವಳಿಗೆ ಇನ್ನೊಂದು ಮದ್ವೆ ಆಗಿರೋದು ನನ್ಗೆ ಗೊತ್ತಿಲ್ಲ ಸರ್ ಅಂತ, ಆಯ್ತಾ? ಸೊ ಏನಾದ್ರು 10 ವರ್ಷದಿಂದ ಇಲ್ಲೀಗಲ್ ಆಗಿ ಇದ್ದಾಳೆ ಅಂತ ಏನೇ ಮಾಡಿದ್ರು ಕೂಡ ಇಲ್ಲಿ ಗಂಡು ಹುಡುಗನ್ ತಪ್ಪಿಲ್ಲ ಈ ಕೇಸಲ್ಲಿ. ಎಲ್ಲಾ ಮಾಡಿರೋದು ಈ ಕಂತ್ರಿ ಮುಂಡೆ, ಆಯ್ತಾ? ಈ ಕಂತ್ರಿ ಮುಂಡೆ
ಇಬ್ಬರು ಮಕ್ಕಳನ್ನ ಬಿಟ್ಕೊಂಡು ಗಂಡ ಇರ್ಬೇಕಾದ್ರೆ ಇಬ್ಬರು ಮಕ್ಳು ಇರ್ಬೇಕಾದ್ರೆ ಅವನ ಜೊತೆಲಿ ನಿಜವಾಗ್ಲೂ 10 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ಲು ಅಂದ್ರೆ ಅವಳು ಸೂಳೆನೆ. ಅದ್ರ ಜೊತೆಗೆ ಇಲ್ಲ ರೀಸೆಂಟ್ ಆಗಿ ಇದಾಗಿದ್ದಾರೆ ಅಂತ ಹೇಳಿದ್ರು ಕೂಡ ಮದ್ವೆ ಅವಳು ಡಿವೋರ್ಸ್ ತಕೊಂಡು, ಅವಳು ಪತಿವರ್ತೆ ಆಗಿದ್ರೆ ಡಿವೋರ್ಸ್ ತಕೊಂಡು ಮಕ್ಕಳನ್ನ ಏನ್ ಮಾಡ್ಬೇಕು ಮಾಡ್ಕೊಂಡು ಕಾನೂನು ರೀತಿಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ಬಿಟ್ಟು ಅವಳು ಯಾವನ್ ಬೇಕೋ ಅವ್ನ್ ಮದ್ವೆ ಆಗಿದ್ರೆ ನಥಿಂಗ್ ಎಲ್ಸ್. ಇವನಿಗೆ ಎಷ್ಟು ಸಾಲ ಆಗಿದೆ ಇರಲ್ಲ, ಈ ಹುಡುಗನ್ಗೆ ಎಷ್ಟು ಸಾಲ ಆಗಿದೆ ಆಯ್ತಾ, ಅದನ್ನ ಕಟ್ಕೊಡ್ಬೇಕಾಗತ್ತೆ ಅವಳು ಆಯ್ತಾ. ಇವನಿಗೆ ಈ ಹುಡುಗನಿಗೆ ಕೈ ಇಲ್ಲ ಆಯ್ತಾ, ಈ ಹುಡುಗ ಬಂದ್ಬಿಟ್ಟು ಇಬ್ಬರು ಮಕ್ಕಳನ್ನ ಸಾಕ್ಬೇಕು, ಇವ್ರಿಗೆ ಅವಳು ಜೀವನ ಅಂಶ ಕೊಡ್ಬೇಕು. ಈ ಕೇಸ್ನ ನಾನು ಹೆಂಗ್ ತಗೊಂಡ್ ಹೋಗ್ತೀರಂದ್ರೆ, ನೀವು ಇಲ್ಲಿವರೆಗೂ ನೋಡಿರ್ತೀರಲ್ಲ ಗಂಡಸರು ಹೆಣ್ಮಕ್ಳಿಗೆ ಜೀವನಾಂಶ ಕೊಡೋದು, ಇವನ್ ಕೇಸಲ್ಲಿ ಇವನ್ ಹೆಂಡತಿ ಇವನಿಗೆ ಜೀವನಾಂಶ ಕೊಡ್ಬೇಕು ಅನ್ನೋ ತರದಲ್ಲಿ ನಾನು ಧ್ವನಿ ಎತ್ತುತ್ತೀನಿ, ನಾನು ಅದನ್ನ ಮಾಡ್ತೀನಿ, ಅದನ್ನ ಮಾಡಿಸಿ ತೋರಿಸ್ತೀನಿ. ಓಕೆ, ಮುಂದಿನ ಭಾಗದಲ್ಲಿ ನಾವು ನೋಡ್ಕೊಳ್ಳೋಣ. ಈಗ ನಾನು ಬಿಸಿ ಇದ್ದೀನಿ, ಬಾಯ್.